ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರ ಕೂಡ ನಾವು ಪ್ರಾರ್ಥನೆ ಬಗ್ಗೆ ನೋಡಿದ್ವಿ. ಯಾವುದ್ರ ಬಗ್ಗೆ ನೆನಪಿದೆಯಾ? ಪ್ರಾರ್ಥನೆ ನಮ್ಮ ಆತ್ಮಿಕ ಉಸಿರಾಗಿದೆ ಅಂತ ಹೇಳಿ. ನಾವು ಉಸಿರಾಡಿಲ್ಲ ಅಂದರೆ ಸತ್ತಿದ್ದೀವಿ ಅಂತ ಅರ್ಥ. ಹಾಗೆಯೇ ನಾವು ಪ್ರಾರ್ಥನೆ ಮಾಡ್ತಿಲ್ಲ ಅಂದರೂ ಕೂಡ ಆತ್ಮಿಕವಾಗಿ ಸತ್ತಿದ್ದೀವಿ ಅಂತ ಅರ್ಥ. ದೇವರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ, ದೇವರಿಂದ ದೂರ ಇದ್ದೀವಿ ಅಂತ ಅರ್ಥ. ಇವತ್ತು ಕೂಡ ಲೂಕ 18ನೇ ಅಧ್ಯಾಯದಲ್ಲಿ ಓದ್ಕೊಳ್ವಿ, 1ರಿಂದ 8ನೇ ವಚನದಲ್ಲಿ ಇಲ್ಲಿ ತುಂಬ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳ್ತಾ ಇರುವಂಥ ಮಾತು. 18ನೇ ಅಧ್ಯಾಯದಲ್ಲಿ 1ನೇ ವಚನ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಎಂಬುದಾಗಿ. ಪ್ರಾರ್ಥನೆ ತುಂಬ ಜನರಿಗೆ ಬೇಸರ ಆಗುತ್ತೆ ಅಲ್ವಾ? ಆಗುತ್ತಾ ಇಲ್ವಾ? ಎಷ್ಟು ಜನಕ್ಕಾಗುತ್ತೆ? ಇಲ್ಲಿರೋರಿಗೆ ಪ್ರಾರ್ಥನೆ ಮಾಡೋಣ ಅಂದ್ರೆ ಬೇಸರ, ಸಭೆಗೆ ಹೋಗೋಣ ಅಂದ್ರೆ ಬೇಸರ, ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಮಾಡೋಣ ಅಂದ್ರೆ ಬೇಸರ, ಬೇರೆ ಕೆಲಸಗಳು ಎಷ್ಟಿದ್ರು ಕೂಡ ಎಷ್ಟೊತ್ತಿದ್ರು ಕೂಡ ಓಕೆ, ಮನುಷ್ಯರ ಜೊತೆಗೆ ಎಷ್ಟೊತ್ತು ಮಾತಾಡೋದು ಕೂಡ ಸರಿ, ಇನ್ನೂ ಟೈಮ್ ಸಾಲಲ್ಲ ನಮಗೆ, ಇನ್ನೂ ಸ್ವಲ್ಪ ಹೊತ್ತು ಮಾತಾಡೋಣ ಅನ್ಸುತ್ತೆ. ಆದರೆ ದೇವ್ರ ಜೊತೆ ಮಾತಾಡೋಕ್ಕೆ, ದೇವ್ರನ್ನ ಆರಾಧನೆ ಮಾಡೋಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ 5 ನಿಮಿಷ 10 ನಿಮಿಷ ಆದ್ರೂ ಕೂಡ ನಾವು ಸಾಕು, ನಿಲ್ಲಿಸ್ಬಿಡಿ ಈಗ ಅಂತ. ನೀವು ನಿಲ್ಲಿಸಿಲ್ಲ ಅಂದರೆ ನಾವೇ ಎದ್ದೋಗ್ತಿರೋದು. ಕೆಲವರೆಲ್ಲ ಕುಟುಂಬ ಪ್ರಾರ್ಥನೆಗಳು ಮಾಡುವಾಗ ಪ್ರಾರ್ಥನೆ ಮುಗಿಯೋ ತನಕ ಬರೋದೇ ಇಲ್ಲ ಮನೆಗೆ. ಅವರು ಪ್ರಾರ್ಥನೆ ಮುಗಿದ ಮೇಲೇ ಬರೋದು. ಹೌದಾ ಅಲ್ವಾ? ಪ್ರೇಯರ್ ಟೈಮ್ ಗೊತ್ತಿರುತ್ತಲ್ಲ, ಆ ಪ್ರೇಯರ್ ಟೈಮ್ ಮುಂಚೆ ಹೋಗ್ಬಿಡೋದು, ಪ್ರೇಯರ್ ಟೈಮ್ ಆದ್ಮೇಲೆ ಬರೋದು ಮನೆಗೆ. ಯಾಕಂದ್ರೆ ಅವ್ರಿಗೆ ಆಸಕ್ತಿ ಇರೋಲ್ಲ ಪ್ರಾರ್ಥನೆ ಅಂದರೆ. ಎಲ್ಲರಿಗೂ ಇರಬೇಕು, ಮನೆಯಲ್ಲಿರೋರು ಎಲ್ಲರಿಗೂ ಕೂಡ ಪ್ರಾರ್ಥನೆ ಮೇಲೆ ಆಸಕ್ತಿ ಇರಬೇಕು, ಪ್ರಾರ್ಥನೆ ಮಾಡೋರಾಗಿರ್ಬೇಕು. ಪ್ರಾರ್ಥನೆ ಅಂದರೆ ದೇವರಿಗೂ ನಮಗಿರುವಂಥ ಸಂಬಂಧ ಸೂಚಿಸುತ್ತೆ. ಹಲ್ಲೆಲೂಯಾ. ಬೇರೆ ಕೆಲಸಗಳಲ್ಲಿ ನಮಗೆ ಬೇಸರವಿದ್ರು ಪ್ರಾರ್ಥನೆಯಲ್ಲಿ, ದೇವರನ್ನ ಆರಾಧನೆ ಮಾಡುವ ವಿಷಯದಲ್ಲಿ ಬೇಸರ ಇರಬಾರದು. ಅದಕ್ಕೋಸ್ಕರನೇ ಈ ದಿನ ಕೂಡ ಪ್ರಾರ್ಥನೆ ಕುರಿತಾಗಿ ಮತ್ತಷ್ಟು ವಿಷಯಗಳನ್ನ ನೋಡೋಣ. ಪ್ರಾರ್ಥನೆ ಕುರಿತು ನಾವು ಕೆಲವು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಲೂಕ 18:1ರಿಂದ 8ರಲ್ಲಿ ನಾವು ನೋಡ್ತಾ ಇರುವಂಥದ್ದು ಮುಖ್ಯವಾಗಿ ಪರಿಚಯದ ಒಂದು 3 ವಿಷಯಗಳನ್ನ ನೋಡೋಣ. ಪ್ರಾರ್ಥನೆ ಅಂದ್ರೆ ಏನು? ಬರೀ ಕ್ರೈಸ್ತರು ಮಾತ್ರ ಪ್ರಾರ್ಥನೆ ಮಾಡ್ತಾರ? ಇಲ್ಲ, ಬೇರೆ ಎಲ್ಲ ಧರ್ಮದವರು ಕೂಡ ಪ್ರಾರ್ಥನೆ ಮಾಡ್ತಾರೆ. ಹಾಗಾದ್ರೆ ಕೆಲವು ಪ್ರಶ್ನೆಗಳು ಪ್ರಾರ್ಥನೆ ಬಗ್ಗೆ ಕೆಲವು ಪ್ರಶ್ನೆಗಳಿರುತ್ತೆ ಕೆಲವರಿಗೆ. ಏನು ಆ ಪ್ರಶ್ನೆಗಳು ಅಂದ್ರೆ, ಮೊದಲನೇದಾಗಿ ಎಲ್ಲ ಧರ್ಮಗಳು ಪ್ರಾರ್ಥನೆ ಮಾಡುತ್ತೆ. ಎಲ್ಲ ಧರ್ಮಗಳು ಪ್ರಾರ್ಥಿಸುತ್ತವೆ. ಯಾಕೆ ಅಂತ ಹೇಳ್ಬಿಟ್ಟು, ಯಾಕೆ ಎಲ್ಲ ಧರ್ಮದವರು ಪ್ರಾರ್ಥನೆ ಮಾಡ್ತಾರೆ? ನಮಗೆ ಬೈಬಲಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಹಲ್ಲೆಲೂಯಾ. ಹೇಳಿದ್ದಾರೆ ಇಲ್ವಾ? ಯೇಸು ಸ್ವಾಮಿ ಹೇಳಿದ್ದಾರೆ, ಪ್ರಾರ್ಥನೆ ಮಾಡಿ, ನನ್ನ ಹೆಸರಲ್ಲಿ ಬೇಡಿಕೊಳ್ಳಿ ಅಂತ ಹೇಳಿರೋದ್ರಿಂದ ನಾವು ಮಾಡ್ತೀವಿ. ಆದರೆ ಎಲ್ಲ ಧರ್ಮದವರು ಯಾಕೆ ಪ್ರಾರ್ಥನೆ ಮಾಡ್ತಿದ್ದಾರೆ? ಎರಡನೇದಾಗಿ, ಪ್ರಾಣಿ ಅಥವಾ ವಸ್ತುಗಳಿಗೆ ಪ್ರಾರ್ಥನೆ ಮಾಡೋದು ಕೂಡ ಉತ್ತರ ಸಿಗುತ್ತೆ. ಯಾಕೆ? ಜನರು ಯಾವುದನ್ನ ಆರಾಧನೆ ಮಾಡ್ತಾರೆ? ಪ್ರಾಣಿಗಳನ್ನ, ವಸ್ತುಗಳನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಹೌದಲ್ವಾ? ಪ್ರಾಣಿಗಳನ್ನ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲ? ಪ್ರಾಣಿಗಳನ್ನ ಪೂಜೆ ಮಾಡ್ತಾ ಇದ್ದಾರೆ. ನೀವು ಕೂಡ ಮಾಡ್ತಾರೆ ಅನ್ಸುತ್ತೆ. ಪಕ್ಷಿಗಳನ್ನ ಪೂಜೆ ಮಾಡ್ತಾರೆ. ವಸ್ತುಗಳನ್ನ, ವಸ್ತು ಅಂದ್ರೆ ಏನು? ಹಣ ಕೂಡ ಒಂದು ವಸ್ತು, ಚಿನ್ನ ಕೂಡ ಒಂದು ವಸ್ತು, ಮರ, ಕಲ್ಲು, ಮಣ್ಣು,
ಇದನ್ನು ನಾವು ತೆಗೆದುಹಾಕಕ್ಕಾಗಲ್ಲ. ಇಲ್ಲ, ನೀವು ಬೇರೆ ಧರ್ಮದವರು, ಬೇರೆ ದೇವರುಗಳನ್ನ, ಬೇರೆ ವಸ್ತುಗಳನ್ನ, ವಿಗ್ರಹಗಳನ್ನ ನೀವು ಪೂಜೆ ಮಾಡಿದ್ರೆ ನಿಮಗೆ ಉತ್ತರ ಸಿಗಲ್ಲ ಅಂತ ಹೇಳಿ ನಾವು ಹೇಳೋದು ಸರಿಯಲ್ಲ. ಅದೊಂಥರ ದಡ್ಡತನ. ಯಾಕಂದ್ರೆ ಅವ್ರ ಉತ್ತರ ಸಿಕ್ಕಿರೋದ್ರಿಂದಲೇ ಅವರು ಪ್ರಾರ್ಥನೆ ಮಾಡ್ತಿದ್ದಾರೆ. ಅದನ್ನ ಮೂಲದ ವಿಗ್ರಹಗಳಿಗೆ ಆರಾಧನೆ ಮಾಡುವರು, ಪ್ರಾರ್ಥನೆ ಮಾಡುವರು ಶಕ್ತಿ ಪಡ್ಕೊತಿದ್ದಾರೆ. ಏನು ಶಕ್ತಿ, ಬಲ ಸಿಗ್ತಾ ಇದೆ. ವಿಗ್ರಹಗಳನ್ನ ಪೂಜೆ ಮಾಡೋರಿಗೆ ಶಕ್ತಿ ಸಿಗ್ತಾ ಇದೆ, ಬಲ ಸಿಗ್ತಾ ಇದೆ. ಹೇಗೆ ಇದೆಲ್ಲ ಸಾಧ್ಯ? ಯೇಸು ಸ್ವಾಮಿ ನಂಬಿರೋರು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಅಲ್ಲ ಉತ್ತರ ಸಿಗ್ತಿರೋದು, ಬೇರೆಯವ್ರು ಮಾಡಿದ್ರು ಪ್ರಾರ್ಥನೆ ಸಿಗ್ತಾ ಇದೆ. ಇದು ಯಾಕೆ ಅಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಯಾಕಂದ್ರೆ ಇದು ಸೈತಾನನ ಕಾರ್ಯಗಳು. ಯಾರ ಕಾರ್ಯಗಳು? ಸೈತಾನನ ಕಾರ್ಯಗಳು. ಬೆಳಗ್ಗೆ ನಾನೊಂದು ಅಧ್ಯಾಯ ಓದ್ತಾ ಇದ್ದೆ ಬೈಬಲಲ್ಲಿ, ಮುಂಜಾನೆ ಪ್ರಾರ್ಥನೆಯಲ್ಲಿತ್ತು. ಅದನ್ನ ನಿಮಗೂ ಕೂಡ ಓದಿ ತಿಳಿಸ್ತೀನಿ. 4ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ ನಲ್ಲಿ ಅನೇಕ ವಿಷಯಗಳು ನನಗೆ ಅರ್ಥ ಆಗಿದ್ದು. 41ನೇ ವಚನದಲ್ಲಿ ದೆವ್ವಗಳಿಗೂ ಕೂಡ ಯೇಸುವೆ ಕ್ರಿಸ್ತನು ಅಂತ ಗೊತ್ತು. ಹಲ್ಲೆಲೂಯಾ. 41ನೇ ವಚನದಲ್ಲಿ ನೋಡ್ತೀನಿ, 4ನೇ ಅಧ್ಯಾಯ 41ನೇ ವಚನ. ದೆವ್ವಗಳು ಸಹ ನೀನು ದೇವರ ಕುಮಾರನು ಎಂದು ಅಬ್ಬರಿಸಿ ಅನೇಕರನ್ನು ಬಿಟ್ಟು ಹೋದವು. ತಾನು ಕ್ರಿಸ್ತನೆಂದು ಅವುಗಳಿಗೆ ತಿಳಿದಿದ್ದರಿಂದ ಆತನು ಅವುಗಳನ್ನು ಮಾತಾಡದಂತೆ ಗದರಿಸಿದನು ಅಂತ. ಇವತ್ತು ಯೇಸುವೆ ಕ್ರಿಸ್ತನು ಅಂತ ನಾವು ಬಾಯಿ ಬಡಿತಾ ಇದ್ದೀವಿ, ಅದೇ ಜನ ಅರ್ಥ ಮಾಡ್ಕೊಳ್ತಿಲ್ಲ. ದೆವ್ವಗಳು ಹೇಳ್ತಾ ಇರೋದು ಈ ಯೇಸುವೆ ಕ್ರಿಸ್ತನಂತ ದೆವ್ವಗಳಿಗೆ ಗೊತ್ತಿದ್ರಿಂದ ಕಿರ್ಚಾಡಿ ಜನರನ್ನು ಬಿಟ್ಟು ಹೋಗ್ತಾ ಇದ್ದಂತೆ. ಹಲ್ಲೆಲೂಯಾ. ಇದಕ್ಕೂ ಮುಂಚೆ ಆ ಸೈತಾನನ ಬಗ್ಗೆ ನಾವು ನೋಡುವಾಗ ಯೇಸು ಸ್ವಾಮಿನ ಅವ ಏನ್ ಮಾಡ್ತಾನೆ, ಶೋಧನೆ ಮಾಡೋದಕ್ಕೆ ಬರ್ತಾನೆ. ಶೋಧನೆ ಮಾಡೋದಕ್ಕೆ ಬಂದಾಗ ಆ ಸೈತಾನನು ಆ ಶೋಧನೆಯಲ್ಲಿ ಯೇಸು ಸ್ವಾಮಿಗೆ ಹೇಳುವಂತ ಮಾತುಗಳು ಏನಂತ ಹೇಳಿದ್ರೆ, ಎಲ್ಲವೂ ಕೂಡ ಈ ಒಂದು ಭೂಲೋಕದಲ್ಲಿ ನೀವು ನೋಡುವಂಥದ್ದೆಲ್ಲವೂ ಕೂಡ ನನಗೆ ಸೇರಿರುವಂಥದ್ದು. ನನಗೆ ಈ ಲೋಕ, ಇದರ ವೈಭವಗಳು ಎಲ್ಲವೂ ಕೂಡ ಅದು ನನಗೆ ಸಂಬಂಧಪಟ್ಟದ್ದು. ನೀನು ನನಗೆ ಅಡ್ಡಾಗಿದ್ದು ನಮಸ್ಕಾರ ಮಾಡಿದ್ರೆ, ನೀನು ನಾನು ಹೇಳಿದಂತೆ ಕೇಳಿದ್ರೆ ಎಲ್ಲವನ್ನು ಕೂಡ ನೀನು ಕೊಡ್ತೇನೆ ಅಂತ ಹೇಳ್ಬಿಟ್ಟು. ಅಂದ್ರೆ ಅಲ್ಲೊಂದು ಮಾತು, ನನಗೆ ಇಷ್ಟವಾದವರನ್ನ ನನಗೆ ಯಾರು ಕೊಡ್ಬೇಕಂತ ಅನ್ಸುತ್ತೋ ಅವ್ರಿಗೆ ಇದನ್ನ ನಾನು ಕೊಡ್ತೇನೆ ಎಂಬುದಾಗಿ ಈ ಒಂದು ಅಧ್ಯಾಯದಲ್ಲಿ ಹೇಳಿರೋದನ್ನ ನಾವು ನೋಡ್ತೇವೆ. ಸೈತಾನ ಬಗ್ಗೆ ಅನೇಕ ವಿಷಯಗಳು ಬರೆಯಲ್ಪಟ್ಟಿದೆ. ಒಂದೊಂದು ವಿಷಯಗಳು ಕೂಡ 5ನೇ ವಚನದಿಂದ ನಾವು ನೋಡ್ಬೋದು. 4ನೇ ಅಧ್ಯಾಯ 5ನೇ ವಚನದಿಂದ, ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಲೋಕ ಎಲ್ಲ ರಾಜ್ಯ ಆತನಿಗೆ ತೋರಿಸ್ತಾ ಇರೋದು, ಅದರ ಕುರಿತಾಗಿ ಅದನ್ನು ಹೇಳ್ತಾ ಇರೋದು. ಶಿಖರದ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ತರ ಒಂದೊಂದು ಕಡೆನೂ ಕರ್ಕೊಂಡು ಹೋಗಿ, ನೀನ್ ನನಗೆ ನಮಸ್ಕಾರ ಮಾಡಿದ್ರೆ, ನೀನ್ ನನಗೆ ಪೂಜೆ ಮಾಡಿದ್ರೆ ಇದನ್ನೆಲ್ಲ ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿ. ಈ ಭೂಲೋಕದ ಅಥವಾ ಈ ಪ್ರಪಂಚದ ದೇವರು ಯಾರು ಅಂತ ಹೇಳಿ ನಾವು ನೋಡುವಾಗ ಸೈತಾನನ, ಅಂದ್ರೆ ಸೈತಾನನು ದೇವರಲ್ಲ, ದೇವರಿನ ವೇಷ ಹಾಕೊಂಡಿರೋರು. ಅರ್ಥ ಆಗ್ತಿದೆ? ಅವನು ದೇವರ ಹಾಗೆ ವೇಷ ಹಾಕೊಂಡು ಜನರನ್ನ ಮೋಸ ಮಾಡ್ತಾ ಇದ್ದಾರೆ. ಅದಕ್ಕೆ ನೀನು ಯಾವ ಧರ್ಮದವರಾಗಿದ್ರೂ ಪರವಾಗಿಲ್ಲ, ಸೈತಾನನೇ ಉತ್ತರ ಕೊಡೋದು. ಅವ್ರು ಬೇರೆ ಬೇರೆ ಹೆಸರುಗಳಲ್ಲಿ ಪೂಜೆ ಮಾಡ್ತಾ ಇರ್ಬೋದು, ಬೇರೆ ಬೇರೆ ದೇವರು ದೇವತೆಗಳ ಹೆಸರಲ್ಲಿ ಪೂಜೆ ಮಾಡ್ತಾ ಇರ್ಬೋದು, ಬೇರೆ ಬೇರೆ ವಸ್ತು ಪ್ರಾಣಿಗಳನ್ನ, ಬೇರೆ ಬೇರೆ ವಿಗ್ರಹಗಳನ್ನ ಅವರು ಪೂಜೆ ಮಾಡ್ತಾ ಇರ್ಬೋದು. ವಿಗ್ರಹಗಳು ಬೇರೆ ಇರ್ಬೋದು, ಹೆಸರುಗಳು ಬೇರೆ ಇರ್ಬೋದು, ಧರ್ಮಗಳು ಬೇರೆ ಇರ್ಬೋದು, ಉತ್ತರಗಳು ಸಿಗೋದು ಸೈತಾನದಿಂದಲೇ. ಅರ್ಥ ಆಗಿದೆಯಾ? ಅವ್ರು ಬೇಕಾಗಿರೋದು ಸಿಗೋದು, ಶೈಕ್ಷಣಿಕವಾಗಿ ಸಿಗೋದು ಸೈತಾನದಿಂದಲೇ. ಸೈತಾನನು ಆತ್ಮನ ರಕ್ಷಣೆ ಮಾಡೋಕ್ಕಾಗಲ್ಲ, ಸೈತಾನ ನಮ್ಮ ಪಾಪನ ಕ್ಷಮಿಸಕ್ಕಾಗಲ್ಲ, ಸೈತಾನ ಪರಲೋಕಕ್ಕೆ ಹೋಗೋಕ್ಕಾಗಲ್ಲ, ನಮ್ಮನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಈ ಆತ್ಮಿಕ ಸತ್ಯಗಳಿಂದ ಜನರನ್ನ ದೂರ ಇಡೋದಕ್ಕಾಗಿ ಅವನೇನ್ ಮಾಡ್ತಾರೆ, ಈ ಲೋಕದಲ್ಲಿ ಅವ್ರು ಬೇಕಾಗಿರುವಂಥದ್ದನ್ನ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೋದು, ನಮ್ಮ ಮಕ್ಕಳು ಏನಾದ್ರೂ ಅಮೂಲ್ಯವಾದ ವಸ್ತುವನ್ನ ತಗೊಳ್ಳೋದಕ್ಕೆ ಹಠ ಮಾಡ್ತಿರುವಾಗ ಅವರೊಂದು ಮನಸ್ಸನ್ನ ಬೇರೆ ಕಡೆ ಮಾಡೋದಕ್ಕೆ ನಾವು ಬೇರೆದನ್ನ ಕೊಟ್ಟು ಸಮಾಧಾನ ಮಾಡ್ಬಿಡ್ತೀವಿ. ಇದನ್ನ ಮರೆಯೋ ತರ ಮಾಡ್ಬಿಡ್ತೀವಿ ಅಲ್ವಾ?
ಏನಾದ್ರು ಮುಖ್ಯವಾದದ್ದು ತುಂಬಾ ಬೆಲೆಯುಳ್ಳದ್ದು ಅವ್ರ ಕೈಗೆ ಹೋದ್ರೆ ಅದನ್ನ ಹಾಳು ಮಾಡ್ತಾರೆ ಅಂತ ಹೇಳಿ ಗೊತ್ತಾದಾಗ ಅವ್ರನ್ನ ಯಾವಾಸಕ್ಕೆ ನಾವು ಬೇರೆ ವಸ್ತುಗಳನ್ನ ಅವ್ರಿಗೆ ಇಷ್ಟವಾದದ್ದು ಒಂದು ಚಾಕ್ಲೇಟು ಬಿಸ್ಕೆಟ್ ಏನಾದ್ರು ಆಸೆ ತೋರಿಸ್ಬಿಟ್ಟು ಇದನ್ನ ಮರೆಯೋ ತರ ಮಾಡ್ತೀವಿ. ಸೈತಾನನು ಸಣ್ಣ ಪುಟ್ಟ ಆಸೆಗಳನ್ನ ಪೂರೈಸೋದ್ರ ಮೂಲಕ ಶಾಶ್ವತವಾದವುಗಳನ್ನ ನಮ್ಮಿಂದ ದೂರ ಮಾಡ್ತಾನೆ. ಸೊ ಪ್ರಶ್ನೆ ಇರ್ಬೋದು, ಯಾಕೆ ಈಗ ಬೇರೆಯವರು ಕೂಡ ಚೆನ್ನಾಗಿದಾರಲ್ಲ, ಲೋಕದಲ್ಲಿರೋರು ನೋಡು, ಅವ್ರು ಚರ್ಚ್ಗೆ ಹೋಗಲ್ಲ ಆದ್ರೂ ಚೆನ್ನಾಗಿದ್ದಾರೆ, ನಮ್ಗಿಂತ ಚೆನ್ನಾಗಿದ್ದಾರೆ, ನಮ್ಗಿಂತ ಅವ್ರಿಗೆ ಚೆನ್ನಾಗಿ ಕೆಲಸಗಳು ಸಿಗ್ತಾ ಇದೆ, ಹಣ ಸಿಗ್ತಾ ಇದೆ, ಅವ್ರ ಕುಟುಂಬದಲ್ಲಿ ಎಲ್ಲ ಚೆನ್ನಾಗಿದೆ, ನಾವು ಯೇಸುವನ್ನು ನಂಬ್ಕೊಂಡ್ರು ನಮ್ಮ ಜೀವನ ಹೀಗೆ ಇದೆಯಲ್ಲ ಅಂತ ಹೇಳ್ಬಿಟ್ಟು ಸೈತಾನ ಕೊಡುವಂತ ಪ್ರಶ್ನೆಗಳು ನಮ್ಮ ಜೀವನದಲ್ಲಿ ಅಪನಂಬಿಕೆಯ ಪ್ರಶ್ನೆಗಳು. ಸೈತಾನ ನಮ್ಮನ್ನ ದೇವರ ಮೇಲಿರೋ ನಮಗೆ ನಂಬಿಕೆನ ಬಲಹೀನ ಮಾಡೋದಕ್ಕೆ ನೋಡ್ತಾರೆ. ನಾವು ಎಚ್ಚರವಾಗಿರಬೇಕು. ಯಾವುದು ನಿಜವಾದ ಉತ್ತರ ಅಥವಾ ಯಾವುದು ನಿಜವಾದ ಆಶೀರ್ವಾದ, ಯಾವುದು ನಿಜವಾದ ಆಶೀರ್ವಾದ ಅಲ್ಲ ಅನ್ನೋದನ್ನ ನಾವು ಗ್ರಹಿಸಬೇಕು. ಹಲ್ಲೆಲೂಯಾ. ಅದಕ್ಕೆ ನಮಗೆ ಪರಲೋಕದ ಜ್ಞಾನದ ಅವಶ್ಯಕತೆ ಇದೆ. ಹಾಗಾದ್ರೆ ಮುಖ್ಯ ಸಂದೇಶದ ಕೆಲವು ವಿಷಯಗಳನ್ನ ನೋಡೋಣ. ಇದು ಚಾಕಿ ಸಾಗೋಗಿದೆ. ಇದರಲ್ಲಿ ಮೊದಲನೇದಾಗಿ 3 ವಿಷಯಗಳನ್ನ ನಾವು ನೋಡಿದಾಗ, ಮೊದಲನೇದಾಗಿ ರಕ್ಷಣೆ ಕುರಿತು ತಿಳಿದಿಲ್ಲದಿದ್ದರೆ ಪ್ರಾರ್ಥನೆ ವಿಫಲವಾಗುತ್ತದೆ ಅಂತ ಹೇಳಿ. ಏನಂತ? ರಕ್ಷಣೆ ಬಗ್ಗೆ ನಾವು ತಿಳಿದಿಲ್ಲ ಅಂದ್ರೆ, ರಕ್ಷಣೆ ಬಗ್ಗೆ ನಾವು ತಿಳಿದಿರ್ಬೇಕು. ಮೊದಲು ರಕ್ಷಣೆ ಅಂದ್ರೆ ಏನು? ನಮ್ಮ ಸಮಯ ಗೊತ್ತಿದೆಯಾ? ಏನ್ ರಕ್ಷಣೆ ಅಂದ್ರೆ? ರಕ್ಷಣೆ ಹೊಂದ್ಕೋಬೇಕು ಅಂದ್ರೆ ಏನು ರಕ್ಷಣೆ ಹೊಂದ್ಕೊಳ್ಳೋದು? ದೇವ್ರ ಬಳಿ ವಾಪಸ್ ಬರೋದು. ಹಲ್ಲೆಲೂಯಾ. ಯಾವಾಗಲೂ ಹೇಳ್ತಾ ಇರ್ತೀವಿ, ಸೈತಾನ ಪಾಪ ನರಕದಿಂದ ನಾವು ಬಿಡುಗಡೆ ಹೊಂದೋದೇ ರಕ್ಷಣೆ ಎಂಬುದಾಗಿ. ಯಾವುದರಿಂದ? ಸೈತಾನ ಪಾಪ ನರಕದಿಂದ ನಾವು ಬಿಡುಗಡೆ ಹೊಂದೋದು ರಕ್ಷಣೆ ಅಂತ. ಅದನ್ನ ಬಿಡುಗಡೆಗೊಳಿಸೋದು ಕೇವಲ ಕ್ರಿಸ್ತನೇ ಎಂಬುದಾಗಿ. ಇಲ್ಲಿ ಆದಾಮನ ಬಗ್ಗೆ ನಾವು ನೋಡ್ತೇವೆ. ಆದಾಮ ಹಾಗೇನೆ ಹೇಳ್ತೀವಿ. ಈ ಆದಾಮನ ಬಗ್ಗೆ ನಾವು ನೋಡುವಾಗ ಬರೀತಿಲ್ಲ. ಏದೇನ್ ತೋಟದಲ್ಲಿ ಆದಾಮ ದೇವರ ಜೊತೆಗೆ ಇದ್ದ. ಹಲ್ಲೆಲೂಯಾ. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು ದೇವರ ಜೊತೆ ಇರೋದಕ್ಕಾಗಿ. ಅವನು ದೇವರ ಮಗನಾಗಿ ದೇವರಲ್ಲಿ ಸಂತೋಷವಾಗಿ ಇದ್ದ ಎಂಬುದಾಗಿ ನಾವು ನೋಡ್ತೇವೆ. ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನದಲ್ಲಿ ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡ್ತಾರೆ. 2ನೇದಾಗಿ ನಾವು ನೋಡೋದಾದ್ರೆ, ಯಾವ ಹಣ್ಣನ್ನ ತಿನ್ಬೇಡ, ಯಾವ ತಪ್ಪು ಮಾಡಬೇಡ ಅಂತ ದೇವರು ಹೇಳಿದ್ರು, ಅದೇ ತಪ್ಪನ್ನ ಆದಾಮ ಮಾಡಿ ದೇವರಿಂದ ಅವನು ದೂರವಾಗಿಬಿಟ್ಟ. ಅದನ್ನೇ ರಕ್ಷಣೆ ನಾವು ಕಳ್ಕೊಂತಾರೆ. ದೇವರ ಜೊತೆಗಿರುವಂತಹ ಸಂಬಂಧವನ್ನು ಅವನು ಮುರಿದುಕೊಳ್ತಾನೆ. ಆದಿಕಾಂಡ 3:11ರಿಂದ 15ರಲ್ಲಿ ನಾವು ನೋಡುವಾಗ ಮನುಷ್ಯರಿಗೆ ಕಷ್ಟಗಳು ಬರೋದಕ್ಕೆ ಪ್ರಾರಂಭವಾಗುತ್ತೆ. ಅಲ್ಲಿವರೆಗೂ ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ಎಲ್ಲೂ ಕೂಡ ಮನುಷ್ಯರಿಗೆ ಕಷ್ಟ, ಸಮಸ್ಯೆ, ರೋಗ, ಸಾವು ಅನ್ನೋದು ನಾವು ನೋಡಲ್ಲ. ಇವೆಲ್ಲ ಬರೋದು ಯಾವಾಗ? ಆದಿಕಾಂಡ 3ನೇ ಅಧ್ಯಾಯದಲ್ಲಿ. ಆದಾಮ ಪಾಪ ಮಾಡಿದ್ಮೇಲೆ ಮನುಷ್ಯರು ಸಾಯಬೇಕು ಅಂತ ಸೃಷ್ಟಿ ಮಾಡಿಲ್ಲ, ಮನುಷ್ಯರು ಕಷ್ಟ ಪಡಬೇಕು ಅಂತ ದೇವರು ಸೃಷ್ಟಿ ಮಾಡಿಲ್ಲ. ನಾವು ದೇವರ ಮಾತು ಕೇಳದಿರೋದಕ್ಕೆ ಇವೆಲ್ಲವೂ ಕೂಡ ಸಂಭವಿಸ್ತಾ ಇರೋದಿಲ್ಲ. ಈಗಲೂ ಕೂಡ ಯೇಸುವನ್ನ ನಂಬಿಕೊಂಡು ದೇವರ ಕಡೆಗೆ ತಿರುಗಿ ಅಂತ ಹೇಳಿದ್ರೆ ಎಷ್ಟು ಜನ ಈ ವಾಕ್ಯವನ್ನು ಕೇಳದೆ ದೇವರಿಗೆ ವಿರುದ್ಧವಾಗಿ, ಸಭೆಗೆ ವಿರುದ್ಧವಾಗಿ ಜೀವನ ಮಾಡ್ತಾ ಇದ್ದಾರೆ. 3ನೇದಾಗಿ ನಾವು ನೋಡಿದ್ರೆ, ರಕ್ಷಣೆ ಕಳೆದುಕೊಂಡವನ ಪ್ರಾರ್ಥನೆ ಹೇಗಿರುತ್ತೆ? ಅವನು ಸೈತಾನನ ಮಗುವಾಗಿರ್ತಾನೆ. ಯಾರ ಮಗುವಾಗಿರ್ತಾನೆ? ಸೈತಾನನ ಮಗುವಾಗಿರ್ತಾನೆ. ದೇವರಿಂದ ದೂರ ಆಗುವವನು ಸೈತಾನನ ಮಗುವಾಗಿ ಮಾರ್ಪಡ್ತಾನೆ. ಸೈತಾನನ ಮಗು ಆದ್ಮೇಲೆ ಅವ್ರು ಮಾಡೋ ಪ್ರಾರ್ಥನೆಗಳೆಲ್ಲ ಕೂಡ ಸೈತಾನನೇ ಉತ್ತರ ಕೊಡೋದು, ದೇವರು ಉತ್ತರ ಕೊಡೋದು. ಮತ್ತೆ 4ನೇದಾಗಿ ಅದರಲ್ಲಿ ಅವಿಶ್ವಾಸಿಗಳ ಪ್ರಾರ್ಥನೆಗೆ ಉತ್ತರ ಸಿಗೋದು ದೆವ್ವದಿಂದಲೇ ಅಂತ 1 ಕೊರಿಂಥ 10ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುವಾಗ, ಅನ್ಯ ಜನರು ಸಮರ್ಪಿಸುವಂತ ಆ ಬಲಿಗಳು ದೇವರಿಗೆಲ್ಲ ದೆವ್ವಗಳಿಗೆ ಅಂತ ವಾಕ್ಯ ಹೇಳೋದು. ಯಾರಿಗೆಲ್ಲ?
ದೆವ್ವಗಳಿಗೆ, ದೇವ್ರಿಗೆಲ್ಲ ದೆವ್ವಗಳಿಗೆ ಸಮರ್ಪಿಸ್ತಾರೆ. ದೇವರು ಅಂತ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಮಾಡ್ತಿರುವಂತ ಪೂಜೆಗಳು, ಬಲಿಗಳು, ಅನ್ನದಾನಗಳು ಎಲ್ಲವೂ ಕೂಡ ಅದು ದೇವರ ಹೆಸರಲ್ಲ, ದೆವ್ವದ ಹೆಸರಲ್ಲಿ. ಇದೇ ಸತ್ಯ. ಆದ್ರೆ ಇದನ್ನ ನಾವು ಹೇಳಿದ್ರು ಕೂಡ ಅವ್ರು ಕೇಳೋ ಸ್ಥಿತಿಯಲ್ಲಿ ಇರಲ್ಲ. ಯಾಕಂದ್ರೆ ಅವರ ಮನಸ್ಸು ಮಂಕಾಗ್ಬಿಟ್ಟಿದೆ. ಸೈತಾನನ ಅವರ ಆತ್ಮಗಳನ್ನು ಹಿಡ್ಕೊಂಡಿದ್ದಾರೆ. ಹಾಗಾಗಿ ಸತ್ಯ ಅವ್ರ ಹೃದಯಕ್ಕೆ ಹೋಗದ ಹಾಗೆ ತಡೀತಾ ಇದ್ದಾರೆ. ರಕ್ಷಣೆನ ಕಳ್ಕೊಂಡಿರುವಂತಹ ಪರಿಸ್ಥಿತಿ ಹೀಗಿದೆ. ಹಾಗಾಗಿ ರಕ್ಷಣೆ ಗೊತ್ತಿಲ್ಲದೇನೆ, ನಮಗೆ ರಕ್ಷಣೆ ಅಂದ್ರೆ ಏನು ಅಂತ ಗೊತ್ತಿಲ್ಲದೇನೆ ನಾವು ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ಆ ಪ್ರಾರ್ಥನೆಗೆ ಉತ್ತರ ಖಂಡಿತ ಸಿಗಲ್ಲ. ಹಾಗೆ ಎರಡನೇದಾಗಿ ನಾವು ನೋಡುವಾಗ, ಎರಡನೇ ಮುಖ್ಯ ಸಂದೇಶದಲ್ಲಿ ದೇವರಿಂದ ಉತ್ತರ ಪಡೆಯಲು ಅರ್ಹತೆಗಳೇನಿರಬೇಕು. ಇವೆಲ್ಲ ದೇವರಿಂದ ದೂರ ಇರುವಂತವ್ರು, ಅನ್ಯ ಜನರು ಮಾಡುವಂತ ಪ್ರಾರ್ಥನೆಗಳು. ನಾವು ದೇವರಿಂದ ಉತ್ತರ ಪಡ್ಕೋಬೇಕಂದ್ರೆ, ನಮ್ಮ ಸೃಷ್ಟಿಕರ್ತನಾದ ದೇವರಿಂದ ನಾವು ಆಶೀರ್ವಾದಗಳನ್ನು ಪಡ್ಕೋಬೇಕು ಅಂದ್ರೆ ಕೆಲವು ಅರ್ಹತೆಗಳಿರುತ್ತೆ. ಏನು ಆ ಅರ್ಹತೆಗಳು? ಒಂದು 5 ವಿಷಯಗಳನ್ನ ನಾವು ನೋಡುವಾಗ, ಮೊದಲನೇದಾಗಿ ನಾವು ದೇವರ ಮಗುವಾಗಿರ್ಬೇಕು ಅಂತ. ಅಲ್ಲೂಯ, ಯಾರ ಮಗುವಾಗಿರ್ಬೇಕು? ದೇವರ ಮಗುವಾಗಿರ್ಬೇಕು. ನಾವು ಯೇಸುವನ್ನ ನಂಬಿ, ನಮ್ಮ ಹೃದಯದಿಂದ ಯೇಸುವನ್ನ ನಂಬಿ ಬಾಯಿಂದ ಅರಿಕೆ ಮಾಡಿ ಯೇಸುಗಾಗಿ ನಾವು ಜೀವಿಸ್ತಾ, ಯೇಸುವೇ ನನ್ನ ತಂದೆ ಸೈತಾನ ಅಲ್ಲ, ನೀನೇ ನನ್ನ ದೇವರು ಅಂತ ಹೇಳ್ಬಿಟ್ಟು ಆತನ ಮಗುವಾಗಿ ನಾವು ಜೀವಿಸಬೇಕು. ಯೋಹಾನ ಸುವಾರ್ತೆ 1:12 ಅದೇ ಹೇಳುತ್ತೆ, ಯಾರ್ಯಾರು ಆತನ ಅಂಗೀಕರಿಸ್ಕೊಳ್ತಾರೋ ಅವರೆಲ್ಲರೂ ದೇವರ ಮಕ್ಕಳಾಗ್ತಾರೆ ಅಂತ. ಎರಡನೇ ಅರ್ಹತೆ, ಮೊದಲನೇದು ಅವರು ಯೇಸುವನ್ನ ನಂಬಿ ದೇವರ ಮಕ್ಕಳಾಗಬೇಕು ಅಂತ. ಎರಡನೇ ಅರ್ಹತೆ ಏನಿರಬೇಕು ಅಂತ ಹೇಳಿದ್ರೆ, ಯೋಹಾನ ಸುವಾರ್ತೆ 16:24 ಹೇಳುವ ಹಾಗೆ ಯೇಸುವಿನ ಹೆಸರಿನಲ್ಲಿ ಅವರು ಪ್ರಾರ್ಥನೆ ಮಾಡಬೇಕು. ಅಲ್ಲೂಯ, ಯಾವ ಹೆಸರಲ್ಲಿ? ಯೇಸು. ಬೇರೆ ಯಾವ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರು ಕೂಡ ಆ ಪ್ರಾರ್ಥನೆಗೆ ಉತ್ತರ ಸಿಗಲ್ಲ. ಯೇಸು ಸ್ವಾಮಿ ಹೇಳಿರೋದು, ನನ್ನ ಹೆಸರಲ್ಲಿ ನೀವು ಏನು ಕೇಳ್ಕೊಂಡ್ರು ಕೂಡ ಅದು ನಿಮಗೆ ಕೊಡಲ್ಪಡುತ್ತದೆ. ಯೇಸು ಹೆಸರು ಎರಡನೇ ಅರ್ಹತೆ. ಮೂರನೇ ಅರ್ಹತೆಯನ್ನು ನಾವು ನೋಡುವಾಗ, ಒಂದು ಏನು ಲೂಕ 11:5-12 ನಾವು ನೋಡುವಾಗ, ಅದು ನಂಬಿಕೆಯಿಂದ ಪ್ರಾರ್ಥಿಸಬೇಕು ಎಂಬುದು. ಅಲ್ಲೂಯ, ಏನ್ ನಂಬಿಕೆಯಿಂದ ಪ್ರಾರ್ಥನೆ ಮಾಡೋದು? ಅಲ್ಲಿ ನಾವು ನೋಡ್ತೇವೆ, ಕಳೆದ ವಾರ ಹೇಳಿದ ಮೆಸೇಜ್ ಇದು 11ನೇ ಅಧ್ಯಾಯದ ಬಗ್ಗೆ. 11ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ಒಬ್ಬ ಸ್ನೇಹಿತ ಮಧ್ಯರಾತ್ರಿಯಲ್ಲಿ ಅವನ ಸ್ನೇಹಿತನ ಮನೆಗೆ, ಇನ್ನೊಬ್ಬ ಸ್ನೇಹಿತನ ಮನೆಗೆ ಬಂದು ಅಲ್ಲಿ ಬಾಗಿಲು ತಡ್ತಾ ಇದ್ದಾನೆ. ಮಧ್ಯರಾತ್ರಿಯಲ್ಲಿ ಬಂದು ಸ್ನೇಹಿತರಲ್ಲಿ ಒಬ್ಬನು ಕತ್ತಲೆ ಆಗಿದ್ದಕ್ಕೆ ಮನೆಗೆ ಬಂದಿದ್ದಾನೆ. ಅವನಿಗೆ ಕೊಡೋದಕ್ಕೆ ರೊಟ್ಟಿ ನನ್ನ ಹತ್ರ ಇಲ್ಲ. ಈಗ ರೊಟ್ಟಿ ಮಾಡ್ಬೇಕಾದ್ರೆ ತುಂಬಾ ಹೊತ್ತಾಗುತ್ತೆ. ಅವನು ಹಸ್ಕೊಂಡಿದ್ದಾನೆ, ಮಧ್ಯರಾತ್ರಿ ಬೇರೆ ಆಗಿದೆ. ಹಾಗಾಗಿ ನಿನ್ನ ಹತ್ರ ರೊಟ್ಟಿ ಉಳಿದಿದ್ರೆ ಕೊಡು, ನಾನು ಅವ್ನು ಕೊಡ್ಬೇಕು ಅಂತ. ಇವ್ ಬಾಗಿಲು ಹಾಕೊಂಡು ಮಕ್ಕಳ ಜೊತೆ ಮಲಗಿದ್ದಾನೆ, ಎದ್ದು ಹೇಳ್ತಿಲ್ಲ. ಅದಕ್ಕೆ ಇವನೇನ್ ಮಾಡ್ತಿದ್ದಾನೆ, ಸತತವಾಗಿ ಬಾಗಿಲು ತಡ್ತಾನೆ ಇದ್ದಾನೆ. ವಾಕ್ಯದಲ್ಲಿ ಹೇಳುತ್ತೆ, ಇವನು ಸ್ನೇಹಿತ ಅಂತ ಎದ್ದು ಕೊಟ್ಟಿಲ್ಲ ಆದ್ರೂ ಕೂಡ ಇವನು ಕಾಟ ತಪ್ಪಿಸ್ಕೊಳಕ್ಕಂತ ಆದ್ರೂ ಎದ್ದು ಕೊಡ್ತಾನೆ ಅಂತ. ಅದನ್ನೇ ನಂಬಿಕೆಯಿಂದ ಪ್ರಾರ್ಥನೆ ಮಾಡು, ಸಿಗುತ್ತೆ, ಕೊಡ್ತಾನೆ ಅಂತ ಹೇಳ್ಬಿಟ್ಟು. ಈಗ ಯಾರಾದ್ರೂ ಕೊಡ್ತಾರೆ ಅನ್ನೋ ಕಡೆನೆ ನಾವು ಬಲವಂತವಾಗಿ ಮತ್ತೆ ಮತ್ತೆ ಕೇಳ್ತಿರ್ತೀವಿ. ಅವ್ನು ಕೊಡೋದಿಲ್ಲ ಅಂತ ಗೊತ್ತಾರೆ. ಈಗ ಒಂದು 100 ರೂಪಾಯಿ ಅದು ಬೇಕು ಅಂದ್ರೆ ಈಗ ಮಾಧ್ಯಮ ಹತ್ರ ಹೋದ್ರೆ ಖಂಡಿತ ಕೊಡ್ತಾರೆ. ಒಂದು ವೇಳೆ ಅವ್ರು ಕೊಟ್ಟಿಲ್ಲ ಅಂದ್ರೂ ಕೂಡ ಸ್ವಲ್ಪ ಬಲವಂತ ಮಾಡಿದ್ರೆ, ಕಷ್ಟ ಹೇಳ್ಕೊಂಡ್ರೆ ಕೊಡ್ತಾರೆ. ಅಂದ್ರೆ ಹೋಗಿ ಕೇಳಿದ್ರೆ ಒಂದ್ಸಲ 2 ಸಲ 3 ಸಲ ಅವ್ರು ಇಲ್ಲ ಅನ್ನತ್ರ ಅಂದ್ರೂ ಕೂಡ ಹೆಂಗೋ ಅಡ್ಜಸ್ಟ್ ಮಾಡ್ಕೊಡ್ತಾರೆ. ಈಗ ಕುಸುಮಾಶೇಶ್ವರ ಹೋದ್ರೆ ಅವ್ರು ಕೊಡಲ್ಲ ಅಂತ ಗೊತ್ತಾದ್ಮೇಲೆ ನಾವು ಮುಂಚಿತವಾಗಿ ಅವ್ರ ಹತ್ರ ಹೋಗಿ ನಾವು ದಿನ ಎಲ್ಲ ಕೂತ್ಕೊಂಡು 100 ರೂಪಾಯಿ ಕೊಡೋದ್ರು ಕೊಡಲ್ಲ. ಕೆಲವ್ರು ಗೊತ್ತಾನೆ ನಮ್ಗೆ ಆಲ್ರೆಡಿ. ಈಗ ನಮ್ಗೆ ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಆಗಲಿ ನಮ್ಮ ಸಂಬಂಧಿಕರಲ್ಲಿ ಗೊತ್ತಿರುತ್ತೆ, ಯಾರ ಹತ್ರ ಹೋದ್ರೆ ಕೊಡ್ಬೋದು, ಯಾರ ಹತ್ರ ಹೋದ್ರೆ ದುಡ್ಡು ಸಿಗಲ್ಲ ಅಂತ ಮುಂಚಿತವಾಗಿ ನಮ್ಗೆ ಗೊತ್ತಿರುತ್ತೆ. ಹಾಗೆ ಈ ಸ್ನೇಹಿತರ ಹತ್ರ ಹೋಗಿ ಆ ನಂಬಿಕೆಯಿಂದ ಕೇಳ್ತಾ, ಇಲ್ಲ ಕೊಟ್ಟೆ ಕೊಡ್ತಾರಂತ. ಹಾಗೇನೆ ಅವನಿಗೆ ಅವನೊಬ್ಬನೇ ಫ್ರೆಂಡ್ ಅಲ್ಲ, ಇನ್ನೂ ಅನೇಕ ಫ್ರೆಂಡ್ಸ್ ಅವ್ನಿಗೆ ಇರ್ಬೋದು. ಆದ್ರೆ ಆ ಫ್ರೆಂಡ್ ಹತ್ರ ಮಾತ್ರ ಹೋಗಿರೋದಕ್ಕೆ ಕಾರಣ ಏನಂದ್ರೆ ಅವನು ಕೊಡ್ತಾನೆ. ನಾವು ನಮ್ಮ ದೇವರ ಹತ್ರ ಹೋದಾಗ ದೇವರು ನನಗೆ ಕೊಡ್ತಾನೆ, ನನ್ನ ಪ್ರಾರ್ಥನೆ ಕೇಳಿ ನನಗೆ ಸದುತ್ತರ ಕೊಡ್ತಾನೆ ಅಂತ ಹೇಳಿ ಆ ನಂಬಿಕೆಯನ್ನು ಹೋಗಿ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ನಿನಗೆ ನಂಬಿಕೆ ಇದ್ರೆ ನೀನು ಒಂದ್ಸಲ 2 ಸಲ ಕೇಳ್ಕೊಂಡು ಬಿಟ್ಬಿಡಲ್ಲ, ಅದನ್ನ ನಾವು ಹೊಂದಿಕೊಳ್ಳೋ ತನಕ ಕೇಳ್ತೇನೆ. ಆಮೇಲೆ ಅರ್ಥ ಆಗ್ತದೆ ಹೇಳ್ತಿರೋದು. ಮೂರನೇ ಅರ್ಹತೆ ಏನು? ನಂಬಿಕೆಯಿಂದ ಪ್ರಾರ್ಥಿಸಬೇಕು. ಮೊದಲನೇದೇನು ಹೇಳಿ ಎಲ್ಲ. ಮೊದಲನೇ ಅರ್ಹತೆ ಏನಿರ್ಬೇಕು ನಮಗೆ? ದೇವರ ಮಗುವಾಗಿರ್ಬೇಕು. ಹೇಳಿ ಎಲ್ಲ ಬಾಯ್ಬಿಟ್ಟು. ದೇವರ ಮಗುವಾಗಿರ್ಬೇಕು ನಾವು ಪ್ರಾರ್ಥನೆಗೆ ಉತ್ತರ ಪಡಿಬೇಕಾದ್ರೆ. ಎರಡನೇ ಅರ್ಹತೆ ಯೇಸು ಹೆಸರಲ್ಲಿ ಪ್ರಾರ್ಥಿಸಬೇಕು ಅಂತ ಹೇಳಿದ್ರೆ. ಮೂರನೇ ಅರ್ಹತೆ
ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಯೇಸು ಸ್ವಾಮಿ ನಂಬಿಕೆಯನ್ನೇ ನೋಡೋದು. ಅದನ್ನೇ ನಾವು 8ನೇ ವಚನದಲ್ಲಿ ಇವತ್ತಿನ ಸಂದೇಶದ ವಚನದಲ್ಲಿ ನೋಡೋದಲ್ಲ. 8ನೇ ವಚನದಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಹೀಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಜನರ ನಂಬಿಕೆ ಇರುತ್ತೆ ಯೇಸುವಿನ ಮೇಲೆ ಯೇಸು ಸ್ವಾಮಿ ಬರುವಾಗ ಗೊತ್ತಿಲ್ಲ. ಕನಿಷ್ಠ ಈಗ ನಿನ್ನ ಮೇಲೆ ನಿನ್ನಲ್ಲಾದ್ರೂ ಇದೆಯಾ ಯೇಸುವಿನ ಮೇಲೆ ನಂಬಿಕೆ ಅನ್ನೋದನ್ನ ಯೇಸು ಸ್ವಾಮಿ ನೋಡ್ತಾರೆ. ಯೇಸು ಸ್ವಾಮಿ ಉತ್ತರ ಕೊಡುವಂಥದ್ದು ಯಾರು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾರೋ ಅವರ ಪ್ರಾರ್ಥನೆಗಳಿಗೆ ಮಾತ್ರ. 4ನೇ ಅರ್ಹತೆ ಏನಾಗಿರ್ಬೇಕು? ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ಓದಿ ಅದು ಲೂಕ 18 1ನೇ ವಚನ ಓದಿ. ಏನು ಹಾಗೆ ಹೇಳಿದಾಗ ಬೇಸರಗೊಳ್ಳದೆ ನಾವು ಪ್ರಾರ್ಥನೆ ಮಾಡ್ತಾ ಇರಬೇಕು ಅಂತ ಹೇಳ್ಬೋದು. 4ನೇ ಅರ್ಹತೆ ನಿಜವಾಗ್ಲೂ ಪ್ರಾರ್ಥನೆ ಮಾಡೋ ಸಮಯದಲ್ಲಿ ನಮಗೆ ಬೇಸರ ಆಗೋದು. ಬೇರೆ ಎಲ್ಲದಕ್ಕೂ ನಾವು ಸಮಯ ಕೊಡ್ತೀವಿ, ಪ್ರಾರ್ಥನೆಗೆ ನಾವು ಸಮಯ ಕೊಡೋದಕ್ಕೆ ಆಗೋದಿಲ್ಲ. ಅದಕ್ಕೇನೆ ಯೇಸು ಹೇಳ್ತಿರೋದು ಬೇಸರಗೊಳ್ಳದೆ ನಾವು ಪ್ರಾರ್ಥನೆ ಮಾಡುವ ಸದುತ್ತರವನ್ನು ಪಡ್ಕೊಳ್ತೀವಿ ಅಂತ. 5ನೇದಾಗಿ ಫಿಲಿಪ್ಪಿ 4:6-7ನೇ ವಚನದಿಂದ ನೋಡುವಾಗ ಚಿಂತಾ ಭಾರಗಳನ್ನೆಲ್ಲ ನಾವು ದೇವರ ಮೇಲೆ ಹಾಕಿ ಪ್ರಾರ್ಥಿಸಬೇಕು. ಹಲ್ಲೆಲೂಯ. ನಮ್ಮ ಚಿಂತೆ ಭಾರಗಳನ್ನ ಯಾರ ಮೇಲೆ ಹಾಕಬೇಕಂದ್ರೆ ದೇವರ ಮೇಲೆ. ನಿಮ್ಮ ಜೀವನದಲ್ಲಿರುವಂತಹ ಎಲ್ಲಾ ಕಷ್ಟಗಳನ್ನ, ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಯೇಸು ಸ್ವಾಮಿಯ ಮೇಲೆ ಹಾಕಿ ಪ್ರಾರ್ಥನೆ ಮಾಡಬೇಕು. ಅದನ್ನ ನೀವೇ ನಿಮ್ಮ ತಲೆ ಮೇಲೆ ಹೊತ್ಕೋಬಾರದು. ನಿಮ್ಮ ತಲೆ ಮೇಲೆ ಇರ್ಬೇಕಾಗಿರೋದು ಯೇಸು ಸ್ವಾಮಿ, ಚಿಂತೆಗಳಲ್ಲ. ಯಾರು ಆಮೇಲೆ ಇಲ್ಲ ಭಾಷೆ, ನನ್ನ ಚಿಂತೆ ನನ್ನ ತಲೆ ಮೇಲೆ ಇರಬೇಕು, ನಾನು ಯೇಸು ತಲೆ ಮೇಲೆ ಕೊಡೋದು. ಮತ್ತಾಯ ಸುವಾರ್ತೆ 11:28 ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಎಲೆ ಕಷ್ಟಪಡುವವರೇ ಹೊರೆ ಹೊತ್ತುವವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಯೇಸು ಸ್ವಾಮಿ ಕರೀತಿರೋದೇ ಕಷ್ಟದಲ್ಲಿರೋರು. ಯೇಸು ಸ್ವಾಮಿ ಕರೀತಿರೋದೇ ಹೊರೆ ಹೊತ್ಕೊಂಡವ್ರಿಗೆ. ನಾನು ಹೇಳಿದಾಗ ಅನೇಕ ಸಲ ಹೇಳಿದ್ದೀನಿ, ಒಂದು ಅಜ್ಜಿ ತಲೆ ಮೇಲೆ ಒಂದು ಭಾರ, ಒಂದು ಪುಟ್ಟಿಯನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ದೂರದಿಂದ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಒಬ್ಬ ಕಾರವ್ರು ಬಂದಾಗ ಅಜ್ಜಿ ಅಷ್ಟು ಕಷ್ಟಪಡ್ತಿದ್ಯಲ್ವಾ ಅಂತ ಹೇಳ್ಬಿಟ್ಟು ಕಾರ್ ನಿಲ್ಲಿಸ್ಬಿಟ್ಟು, ಅಜ್ಜಿ ಹತ್ತು ಕೂತ್ಕೊಳ್ಳಿ, ಎಲ್ಲಿಗೆ ಹೋಗ್ಬೇಕು ನಾನು ಬಿಡ್ತೀನಿ, ಇದೇ ದಾರಿಯಲ್ಲಿ ನಾನು ಹೋಗ್ತಿದ್ದೀನಿ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಅಜ್ಜಿ ಹತ್ತು ಕೂತ್ಕೊಂಡಿದ್ದಾರೆ. ಸೀದಾ ಆ ಅಜ್ಜಿ ಹೋಗ್ಬೇಕಾದಂತ ಊರ ಹತ್ತಿರ ಹೋಗಿ ಇಳಿಸುವಾಗ ಅವನು ಆ ಡ್ರೈವರ್ ತಿರುಗಿ ನೋಡಿದ್ರೆ ಆ ಅಜ್ಜಿ ಇನ್ನು ಆ ಪುಟ್ಟಿಯನ್ನ ತಲೆ ಮೇಲೆ ಇಟ್ಕೊಂಡಿದ್ದಾನೆ, ಆ ಭಾರವನ್ನ ತಲೆ ಮೇಲೆ ಇಟ್ಕೊಂಡಿದ್ದಾನೆ. ಆಮೇಲೆ ಕೆಳಗಡೆ ಇಳಿಸಿ ಅಜ್ಜಿ ಕೇಳದಂತ, ಅಜ್ಜಿ ಯಾಕೆ ಇನ್ನು ಅವನು ಭಾರ ನಿನ್ ಮೇಲೆ ಇಟ್ಕೊಂಡು, ನೀನ್ ಬಂದಿದ್ದೆ ಕಾರಲ್ಲವಾ, ಪಕ್ಕದಲ್ಲಿ ಇನ್ನೂ ಜಾಗ ಇದ್ದು ಅಲ್ಲಿ ಇಡ್ಬೋದಾಗಿತ್ತಲ್ಲ ಸೀಟ್ ಮೇಲೆ, ನಿನ್ ತಲೆ ಮೇಲೆ ಯಾಕೆ ಇಟ್ಕೊಂಡೆ ಅಂದ್ರೆ ಅಜ್ಜಿ ಹೇಳಿದ್ದು ಏನಂತ ಹೇಳಿದ್ದು, ನನ್ನ ಭಾರನೇ ಹೋಗ್ತಿರೋದು ಹೆಚ್ಚು ಕಾರು, ಇನ್ನು ಈ ಪುಟ್ಟಿನೂ ಇಟ್ಟರೆ ಪಾಪ ಜಾಸ್ತಿ ತೂಕ ಆಗುತ್ತೆ ಕಾರು ತಲೆ ಮೇಲೆ ಇಟ್ಕೊಂಡಿದ್ದಾರೆ. ಹಂಗೆ ನಾವೇನ್ ಮಾಡ್ತೀವಿ, ಸಂಪೂರ್ಣವಾಗಿ ನಾವು ಕ್ರಿಸ್ತನಲ್ಲಿದ್ದೀವಿ, ಇದೀವ ಇಲ್ವಾ? ನಾವು ಸಂಪೂರ್ಣವಾಗಿ ಕ್ರಿಸ್ತನಲ್ಲಿದ್ದೀವಿ, ಕ್ರಿಸ್ತನು ನಮ್ಮಲ್ಲಿ ಇದ್ದಾನೆ. ಆದ್ರೂ ಕೂಡ ನಮ್ಮ ಭಾರಗಳು ಮಾತ್ರ ನಾವೇ ತಲೆ ಮೇಲೆ ಇಟ್ಕೊಂಡಿದ್ದೀವಿ. ಅಲ್ಲ, ನಂಬಿಕೆಯಿಂದ ನಮ್ಮ ಚಿಂತಾ ಭಾರಗಳನ್ನ ಕ್ರಿಸ್ತನ ಮೇಲೆ ಹಾಕೋಣ. ಆ ಯೇಸು, ನಿನ್ನನ್ನು ರಕ್ಷಿಸಿದಂತ ಯೇಸು, ನಿನ್ನ ಜೊತೆ ಇರುವಂತ ಯೇಸು ನಿನ್ನನ್ನು ಪ್ರೀತಿಸ್ತಿದ್ದಾನೆ. ಆಮೇಲೆ ಹಾಗಾಗಿ ಇವೆಲ್ಲ ಅರ್ಹತೆಗಳು, ಒಂದು ಐದೇ ಅರ್ಹತೆಗಳು ಹೇಳಿದ್ದು. ನಾವು ದೇವರ ಮಗುವಾಗಿರ್ಬೇಕು ಮೊದಲು, ಆಮೇಲೆ ಯೇಸುವಿನ ಹೆಸರು ನಾವು ಪ್ರಾರ್ಥನೆ ಮಾಡಬೇಕು, ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು, ಮತ್ತು ಕೊನೆಯದಾಗಿ ಚಿಂತೆಯನ್ನ, ನಮ್ಮ ಭಾರಗಳನ್ನ, ನಮ್ಮ ಸಮಸ್ಯೆಗಳನ್ನ ದೇವರ ಮೇಲೆ ಹಾಕಿ ಪ್ರಾರ್ಥಿಸಬೇಕು ಎಂಬುದು. ಮೂರನೇದಾಗಿ ನಾವು ನೋಡಿದ್ರೆ, ನೀನು ಪ್ರಾರ್ಥಿಸುವಾಗ ನಡೆಯುವ ಆತ್ಮಿಕ ಕಾರ್ಯಗಳು ಅಂತ. ಹಲ್ಲೆಲೂಯಾ. ನೀವು ಪ್ರಾರ್ಥನೆ ಮಾಡುವಾಗ 3 ಕಾರ್ಯಗಳು ನಡೆಯುತ್ತೆ. ನಿಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಾಗಲ್ಲ, ನಿಮ್ಮ ಕಣ್ಣು ಕಾಣಲ್ಲ. ನಿಮ್ಮ ಕಣ್ಣು ಕಾಣದೇ ಇರುವಂತ ಆತ್ಮಿಕ ಕಾರ್ಯಗಳು ಏನೋ ನಡೆಯೋದು ಅಂದ್ರೆ ನೀನು ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಯಾರು ಕಾರ್ಯ ಮಾಡ್ತಾರೆ? ದೇವರ ಆತ್ಮನ, ಪರಿಶುದ್ಧ ಆತ್ಮನ ಕಾರ್ಯ ಮಾಡ್ತಾರೆ. ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ತನ್ನ ಆತ್ಮನನ್ನು ಕಳಿಸಿ ಕಾರ್ಯಗಳನ್ನ ಮಾಡ್ತಾನೆ. ಅಂಧಕಾರವನ್ನ ಮುರಿತಾನೆ, ಕತ್ತಲೆಯ ಶಕ್ತಿಗಳನ್ನ ಮುರಿತಾನೆ.
ಯಾಕಂದ್ರೆ ನಮ್ಮ ಶಕ್ತಿಯಿಂದ ನಮ್ಮ ಬಲದಿಂದ ನಾವು ಜಯಿಸೋಕ್ಕಾಗೋದಿಲ್ಲ. ಅದಕ್ಕಾಗಿ ದೇವರು ತನ್ನ ಆತ್ಮವನ್ನು ಕಳಿಸಿ ಕಾರ್ಯಗಳನ್ನು ಮಾಡ್ತಾರೆ. ಎರಡನೇದಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಡೆಯುವಂತಹ ಆತ್ಮಿಕ ಕಾರ್ಯ, ದೇವರು ತನ್ನ ದೂತರನ್ನು ಕಳಿಸ್ತಾನೆ. ಹಲ್ಲೆಲೂಯಾ. ನಮ್ಮ ಕಣ್ಣು ಕಾಣದೇ ಇರಬಹುದು ಆ ದೂತರು. ಎಷ್ಟೋ ಸರಿ ಮೊದಲೇ ನಾವು ಹಿಂತಿರುಗಿ ನಮ್ಮ ಜೀವಿತವನ್ನ ಇದುವರೆಗೂ ನಾವು ಹುಟ್ಟಿದಾಗಿಂದ ಇದುವರೆಗೂ ನಾವು ಯೋಚನೆ ಮಾಡದೆ ಎಷ್ಟೋ ಸರಿ ಸತ್ತೋಗ್ಬೇಕಾಗಿತ್ತು. ಹೌದಲ್ವ? ಎಷ್ಟೋ ಸಲ ಸತ್ತೋಗ್ಬೇಕಾಗಿ, ಒಂದು ಸಲ ಅಲ್ಲ, ಎಷ್ಟೋ ಸಲ ಸತ್ತೋಗ್ಬೇಕಾಗಿತ್ತು. ಲೆಕ್ಕ ಹಾಕಿದ್ರೆ ಸುಮಾರು ಸಲ ಸಾಯ್ಬೇಕಾಗಿತ್ತು. ಇನ್ನೂ ಬದುಕಿದೀವಿ. ಹಲ್ಲೆಲೂಯಾ. ಈ ನಂಬರ್ದಿಂದ ಬದುಕಿದೀವ. ನಾವು ತಪ್ಪಿಸ್ಕೊಂಡ್ವ ಮರಣದಿಂದ ನಾವು ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಮರಣ ನಮ್ಮ ಜೊತೆನೇ ಇದೆ. ಯಾರ ಜೊತೆ ಇದೆ? ನಮ್ಮ ಮರಣ ನಮ್ಮ ಜೊತೆನೇ ಇದೆ. ಅದೆಲ್ಲಿಂದಲೋ ಬರಲ್ಲ. ಯಾವ ಕ್ಷಣದಲ್ಲಿ ನಮ್ಮೊಳಗೆ ಬರುತ್ತೋ ಗೊತ್ತಿಲ್ಲ. ಆ ಮರಣ ಅದೇ ದೂರ ಇರಲ್ಲ, ಕ್ಷಣದಲ್ಲಿ. ಹಿಂದೂಗಳಲ್ಲಿ ಹೇಳುವಂಥದ್ದು, ಕೆಲವು ಸಿನಿಮಾಗಳೆಲ್ಲ ನೋಡೋದು, ಯಮರಾಜನ ಯಮ ಬರ್ತಾನೆ, ಆ ಯಮ ಚಾಟಿ ತಗೊಂಡು ಬಂದ್ರೆ ಹಾಗೆ ಆತ್ಮನ ಪ್ರಾಣ ತಗೊಂಡು ಹೋಗ್ಬಿಡ್ತಾನೆ ಅಂದ್ರೆ ಆ ಯಮರೇ ದೊಡ್ಡ ದೇವರ ತರ ಕಾಣಿಸಿರ್ತಾನೆ. ಯಮರಾಜ ಅಂತ ಹೇಳ್ಬಿಟ್ಟು ಹೆಸರು. ಹೇಳ್ತಿರೋದು ಯಾವ ಯಮನ ತಗೊಂಡಲ್ಲ. ಜೀವ ಒಬ್ಬರ ಕೈಯಲ್ಲಿ, ಮರಣ ಒಬ್ಬರ ಕೈಲಿಲ್ಲ. ಯೇಸು ಹೇಳಿದ್ರು, ಜೀವ ಮರಣಗಳೆರಡೂ ನನ್ನ ಕೈಲಿಲ್ಲ. ಜೀವ ಕೊಡುವಾತನು ಯೇಸುವೆ, ಅದನ್ನ ಸಮಯ ಬಂದಾಗ ತೆಗೆದುಕೊಳ್ಳುವಾತನು ಯೇಸುವೆ. ಸೊ ಹಾಗಾಗಿ ನಾವು ಲೋಕದಲ್ಲಿ ನಾನು ಹಾಗೆ ಹೇಳಿದಾಗೆ ಎಷ್ಟೋ ಸಲ ಸತ್ತೋಗ್ಬೇಕಾಗಿತ್ತು. ನಾವು ಇನ್ನೂ ಬದುಕಿದ್ದೀವಿ ಅಂದ್ರೆ ದಯಮಾಡಿ ನಿಮ್ಮ ಕಣ್ಣುಗಳನ್ನು ತೆರೀರಿ. ಈ ಕಣ್ಣುಗಳಲ್ಲ, ಆತ್ಮಿಕ ಕಣ್ಣುಗಳನ್ನು ತೆರೆದು ಯೋಚನೆ ಮಾಡಿ. ಏನಕ್ಕೆ ಬದುಕಿದೀವಿ ನಾವು? ಏನ್ ಸಾಧನೆ ಮಾಡ್ತಿದ್ದೀವಿ ನಾವು? ತಿನ್ನೋದು, ಕುಡಿಯೋದು, ಮಲಗೋದು, ಕೊನೆಗೆ ಒಂದಿನ ಬಂದಾಗ ಸಾಯೋದು, ಅಷ್ಟೇನಾ? ದೇವ್ರಿಗೆ ನಾವು ಈಗ ನಾವು ಸತ್ತು ದೇವ್ರ ಬಳಿಗೆ ಹೋಗ್ತಾ ಇರೋದು. ನೀವು ನಿಮ್ಮ ಯಜಮಾನ ಹತ್ರ ಹೋಗ್ಬೇಕು ಅಂದ್ರೆ ಕೆಲ್ಸಕ್ಕೆ ಹೋಗಿರ್ತೀರಲ್ವಾ, ಆ ಕೆಲಸ ಕೊಟ್ಟಂತಹ ಯಜಮಾನ ಹತ್ರ ನೀವು ಹೋಗ್ಬೇಕು ಅಂದ್ರೆ ಯಾವ ಕೆಲಸ ಮಾಡಿ ಹೋಗ್ತೀರಾ? ಆ ಯಜಮಾನ ಹೇಳಿರೋಂಥ ಕೆಲಸಗಳನ್ನೆಲ್ಲ ಮಾಡಿದ್ದಾನೆ ಅವ್ರ ಹತ್ರ ಹೋಗ್ತೀರಾ? ಸಂಬಳ ಬೇಕು ಅಂದ್ರೆ ನಮ್ಮ ದೇವರು ನಮ್ಮ ಯಜಮಾನ. ಈ ಭೂಲೋಕ ಬೆಳೆ, ಆತ್ಮಗಳೆಂಬ ಬೆಳೆಯಿಂದ ಇರುವಂತಹ ಒಂದು ಫಸಲು ಬಂದಿದೆ. ನಾವು ಕೆಲಸಗಾರರು. ಆ ಆತ್ಮಗಳನ್ನು ನಾವು ದೇವರ ಕಡೆಗೆ ನಡೆಸಬೇಕು. ಹಲ್ಲೆಲೂಯಾ. ದೇವರ ನಾಮ. ಒಬ್ಬೊಬ್ರಿಗೂ ಹೇಳ್ತೀನಿ, ನೀವಿರೋ ಊರುಗಳಲ್ಲಿ, ನೀವಿರೋ ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ ನೀನು ಸಾಕ್ಷಿಯಾಗಿರ್ಬೇಕು. ಅವ್ರು ನಂಬ್ತಾರ ಇಲ್ವೋ, ಯೇಸುವೆ ನಿಜವಾದ ದೇವರು, ಯೇಸು ನಂಬ್ಕೊಂಡ್ರೆ ರಕ್ಷಣೆ ಹೊಂದುತ್ತೀಯ ಅಂತ ಹೇಳ್ಬಿಟ್ಟು ನೀನು ಅವ್ರಿಗೆ ಹೇಳ್ಬೇಕು. ನೀನ್ ಅಂದಿದ್ರೆ ಯಾರು ಹೇಳ್ತಾರೆ? ನಿನ್ನ ಕುಟುಂಬಕ್ಕೆ, ನಿನ್ನ ಗ್ರಾಮಕ್ಕೆ, ನಿನ್ನ ಸ್ನೇಹಿತರಿಗೆ ನೀನ್ ಅಂದಿದ್ರೆ ಇನ್ಯಾರು ಹೇಳ್ತಾರೆ? ಒಂದು ದಿನ ಬರುತ್ತಲ್ವಾ, ದೇವ್ರ ಮುಂದೆ ಹೋಗಿ ಬರೀ ಕೈ ನಿಂತ್ಕೊಂಡ್ರೆ ಹೇಗಿರುತ್ತೆ? ನೀನಾದ್ರೂ ಬಂದು ನಿಂತ್ಕೊತೀಯಲ್ಲ, ಗೊತ್ತಿಲ್ವಲ್ಲ. ನಿನ್ ಜೊತೆ ಬೇರೆ ಆತ್ಮಗಳು ಬರೋದಿರ್ಲಿ, ನೀನಾದ್ರೂ ಬಂದು ನಿಂತ್ಕೊತೀಯ ದೇವರ ರಾಜ್ಯದಲ್ಲಿ, ಅದು ಗೊತ್ತಿಲ್ಲ. ಇನ್ನು ಗೊತ್ತಾ? ಗ್ಯಾರಂಟಿ ಇದೆ ನೀವು ಬರೋದಕ್ಕೆ ಬರೋದು. ನೋಡಿ ನೋಡಿ, ಸೌಂಡೇ ಬಂದಿಲ್ವಲ್ಲ, ಇದೆಯಾ ಗ್ಯಾರಂಟಿ? ಹಲ್ಲೆಲೂಯಾ. ಹಾಗಾದ್ರೆ ನೀವು ಮಾತ್ರ ಹೋದ್ರೆ ಸಾಕ? ನೀವು ಅಷ್ಟು ಇಷ್ಟಪಡೋ ನಿಮ್ಮ ಕುಟುಂಬದವ್ರು ಯಾರು ಬರೋದು ಬೇಡವಾ? ಯೇಸುವೇ ನಿಜವಾದ ದೇವರು, ಪರಲೋಕನೇ ನಿಜ. ಆ ಪರಲೋಕಕ್ಕೆ ಯೇಸು ಮೂಲಕನೇ ಹೋಗೋದಂತ ನಂಬ್ತಿದ್ದೀರಂತಾರೆ. ಆ ಯೇಸು ನಂಬಿಲ್ಲ ಅಂದ್ರೆ ಎಲ್ಲಿ ಹೋಗ್ತಾರೆ? ನರಕಕ್ಕೆ ಹೋಗ್ತಾರೆ. ಎಷ್ಟು ಭಯಂಕರವಾಗಿರುತ್ತೆ ನರಕ, ಊಹಿಸೋದು ಕಷ್ಟ. ಹಾಗಾದ್ರೆ ನಿಮ್ಮಪ್ಪ ನರಕಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಏನಾಗುತ್ತೆ? ಈಗ ನಿಮ್ಗೆ ಅವಕಾಶ ಇದೆ ಸುವಾರ್ತೆ ಹೇಳಿ ರಕ್ಷಣೆ ನಡೆಸೋದು, ಸಭೆ ನಡೆಸೋದು. ಹಲ್ಲೆಲೂಯಾ. ನಾವು ಸತ್ತ ಮೇಲೆ ಅವಕಾಶ ಇರಲ್ಲ. ಆಗ ಬಾಯಿ ಪಡ್ಕೊಂಡು ಕೂಡ ಅಪ್ಪ ಅಲ್ಲೋಗ್ಬೇಡ ಬಾ ಅಂದ್ರು ಬರಕ್ಕಾಗಲ್ಲ. ಅವರು ಅಮ್ಮ ಇಲ್ಲಿಗೆ ಬಾದ್ರು, ಅಕ್ಕ ತಂಗಿ ನಮ್ಮ ಮಕ್ಕಳು ಇಲ್ಲಿಗೆ ಬನ್ನಿ ಅಂತ ಬರಲ್ಲ. ನಾವು ಸತ್ತ ಮೇಲೆ ನಡ್ಕೊಂಡು ಹೋಗೋ ಟೈಮಲ್ಲಿ ನಾವು ಅವ್ರನ್ನ ರಕ್ಷಣೆ ಮಾಡೋಕ್ಕಾಗಲ್ಲ. ಬದುಕಿರುವಾಗ ನಮ್ಗೆ ಅವಕಾಶ ಇರೋದು. ಹಲ್ಲೆಲೂಯಾ. ನಾವು ಫಸ್ಟ್ ನಮ್ಮನ್ನ ರಕ್ಷಣೆ ಮಾಡಿಕೊಂಡು ನಮ್ಮ ಮನೆಯವ್ರನ್ನ ಯೇಸು ಹೆಸರಲ್ಲಿ ರಕ್ಷಿಸಬೇಕು. ಆ ದೇವರ ಸಹಾಯ ನಮ್ಗೆ ಯಾವಾಗಲೂ ಇರುತ್ತೆ. ನಾವು ಬದುಕಿರೋದೇ ಅದಕ್ಕೆ. ನಾನು ಅದನ್ನೇ ಹೇಳಕ್ ಬಂದೆ.
ಇಷ್ಟು ವರ್ಷಗಳಲ್ಲಿ ನಾವು ಎಷ್ಟೋ ಸಲ ಸತ್ತೋಗ್ಬೇಕಾಗಿತ್ತು. ಇನ್ನೂ ಬದುಕಿದೀವಿ ಅಂದ್ರೆ ಇನ್ನೂ ಪಾಪ ಮಾಡಕ, ಇನ್ನೂ ದೇವ್ರ ವಿರುದ್ಧವಾಗಿ ನಡ್ಕೊಳಕ ಅಲ್ಲ, ದೇವ್ರಿಗೋಸ್ಕರ ಏನಾದ್ರು ಮಾಡೋದಕ್ಕೆ. ಅಲ್ಲೂಯ್ಯ, ನಾವು ಬದುಕು ಉಳಿದಿರೋದೇ ದೇವ್ರ ಕೃಪೆಯಿಂದ. ಎಷ್ಟೋ ಜನ ಸತ್ತೋದ್ರಲ್ವಾ, ನಮಗಿಂತ ಚಿಕ್ಕ ಚಿಕ್ಕವರೇ ಸತ್ತೋದ್ರು, ನಮಗಿಂತ ಚಿಕ್ಕ ಚಿಕ್ಕ ಕಾಯಿಲೆ ಬಂದವರೇ ಸತ್ತೋದ್ರು, ನಮಗಿಂತ ಚಿಕ್ಕ ಚಿಕ್ಕ ಆಕ್ಸಿಡೆಂಟ್ ಆಗಿರೋರೇ ಸತ್ತೋದ್ರು. ನಾವೆಷ್ಟೋ ದೊಡ್ಡ ಆಕ್ಸಿಡೆಂಟ್ಗಳು, ನಾವೆಷ್ಟೋ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದರೂ ಕೂಡ ನಾವು ಇನ್ನೂ ಉಳಿದಿದ್ದೀವಿ ಅಂದ್ರೆ ದೇವರ ಕೃಪೆ, ದೇವರು ನಮ್ಮನ್ನು ಆರಿಸ್ಕೊಂಡಿರೋದು. ಆಮೇಲೆ ಹಾಗಾಗಿ ಆ ದೇವರು ತನ್ನ ದೂತರನ್ನ ಕಳಿಸಿ ನಮ್ಮನ್ನ ಆ ಸಮಯದಲ್ಲಿ ಕಾಪಾಡ್ತಾನೆ ಬಂದಿದ್ದಾರೆ, ಈಗಲೂ ಕಾಪಾಡ್ತಿದ್ದಾರೆ. ಇನ್ನು ಮೇಲೆ ಕೂಡ ನೀನು ಕಾಲಕ್ಕೆ ತೆಗೆದಂತೆ ದೇವರ ದೂತರು ಕಾಪಾಡ್ತಾರೆ. ಆಮೇಲೆ ಸೈತಾನ ನಮ್ಮನ್ನ ಹಾಳು ಮಾಡಬೇಕು ಅಂತ ನೋಡ್ತಾನೆ, ಅದೇ ದೇವರು ನಮ್ಮಲ್ಲಿರೋದ್ರಿಂದ ಆತ ನಮ್ಮನ್ನ ಕೈ ಹಿಡಿದು ರಕ್ಷಿಸ್ತಾನೆ. ಹಲ್ಲೆಲೂಯಾ. ಮೂರನೇ ಆತ್ಮಿಕ ಕಾರ್ಯ ನಾವು ಪ್ರಾರ್ಥನೆ ಮಾಡುವಾಗ ನಡೆಯೋದೇನೆಂದ್ರೆ ಸೈತಾನನ ಕಾರ್ಯಗಳು ನಾಶವಾಗುತ್ತೆ. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ಸೈತಾನನ ಒಂದಲ್ಲ ಒಂದು ತಂದಾಗ್ತಿರ್ತಾರೆ, ನಿಮ್ಮ ಕುಟುಂಬದಲ್ಲಿ ಸೈತಾನನ ಕಾರ್ಯಗಳು ನಡೀತಾ ಇರುತ್ತೆ. ಹಾಗೇನೆ ನೀವು ಕೆಲಸ ಮಾಡೋ ಜಾಗದಲ್ಲಾಗಲಿ ಪ್ರತಿಯೊಂದು ಕಡೆಯೂ ಸೈತಾನ ನಿನ್ನನ್ನು ಶೋಧಿಸ್ತಾ ಇರ್ತಾರೆ. ಎಷ್ಟು ಮಟ್ಟಕ್ಕಾದ್ರೆ ಯೇಸುನೇ ಬೇಡ, ಸಭೆನೇ ಬೇಡ ಅಂತ ಹೇಳಿ ದೇವರಿಂದ ದೂರವಾಗುವ ಮಟ್ಟಕ್ಕೆ ಸೈತಾನ ನಿನ್ನ ಶೋಧನೆ ಮಾಡಬಹುದು. ಆದ್ರೆ ನೀನು ಸೋತು ಹೋಗಬಾರದು. ಯಾಕಂದ್ರೆ ಸೈತಾನನ ಕಾರ್ಯಗಳು ಸಿಲುಬೆಯಲ್ಲಿ ನಶಿಸಿ ಹೋಗಿವೆ, ಜಜ್ಜಲ್ಪಟ್ಟಿವೆ. ಸೈತಾನನ ತಲೆ ಜಜ್ಜಲ್ಪಟ್ಟಿದೆ. ಸೈತಾನನು ಯಾರ ಮುಂದೆನೂ ಸೋತಿಲ್ಲ, ಯೇಸು ಮುಂದೆ ಮಾತ್ರ ಸೋತಿಲ್ಲ. ಹಲ್ಲೆಲೂಯಾ. ಮಹೇಶನ ಒಬ್ಬರೇ ಆಮೇಲೆ ಹೇಳ್ತಿರೋದು, ನಿಮಗೆ ನಂಬಿಕೆ ಇಲ್ಲ ಅನ್ಸುತ್ತೆ. ಯಾರಿಗೂ ಜೋರಾಗಿ ಹೇಳಬೇಕು, ಅದು ನಿಜ ಅನ್ನೋದಾದ್ರೆ ಆಮೇಲೆ ಅಂತ ಕೇಳಿಸ್ಬೇಕು ನನಗೆ. ಸೈತಾನನ ಕಾರ್ಯಗಳು ಏನಾಗಿವೆ? ನಾಶಿಸಿ ಹೋಗಿವೆ. ನಿನ್ನನ್ನು ಸೈತಾನ ಮುಟ್ಟು ಅಧಿಕಾರನೇ ಇಲ್ಲ, ಯಾಕಂದ್ರೆ ನಿನ್ನಲ್ಲಿ ಯೇಸು ಇದ್ದಾರೆ. ಆಮೇಲೆ ಯಾರಿದ್ದಾರೆ? ನಿನ್ನಲ್ಲಿ ಇದಾರ? ನಿಜ. ಯೇಸು ನಿನ್ನಲ್ಲಿರುವಾಗ ಸೈತಾನ ನಿನ್ನನ್ನು ಮುಟ್ಟಕ್ಕಾಗೋದಿಲ್ಲ. ದೇವರು ನಮಗೆ ಎಷ್ಟು ಖುಷಿ ಅಲ್ವಾ ಅದು. ಅನ್ಯ ಜನರು ಗೊತ್ತಿಲ್ಲದೆ ಇರ್ಬೋದು, ಆ ಲೋಕದ ಜನರು ನಮ್ಮನ್ನ ಮುಟ್ಟಕ್ಕೆ ಬರ್ಬೋದು, ಅದೇ ಸೈತಾನ ಗೊತ್ತು ಇವರ ಸುದ್ದಿ ನಾನು ಹೋಗ್ಬಾರ್ದು ಅಂತ. ಯಾಕಂದ್ರೆ ಸೈತಾನನನ್ನ ದೇವರು ನಮ್ಮ ಕಾಲ ಕೆಳಗೆ ಹಾಕ್ತಾನೆ. ನೀನು ಪ್ರಾರ್ಥನೆ ಮಾಡುವಾಗ ಸೈತಾನ ಎಲ್ಲಿರ್ತಾನೆ? ಹಾಗಾದ್ರೆ ಪ್ರಾರ್ಥನೆ ಮಾಡದೇ ಇದ್ದಾಗ ಅಲ್ವಾ, ಎಲ್ಲಿ ಕೂತ್ಕೊಳ್ತಾರೆ? ಎಲ್ಲಿ ಕೂತ್ಕೊಳ್ತಾರೆ? ತಲೆ ಮೇಲೆ ಕೂತ್ಕೊಳ್ತಾರೆ. ಆಗ ಅವರೇ ಆಟ ಆಡಿಸ್ತಾರೆ ನಿನ್ನ. ಹಾಗಾದ್ರೆ ನಿನ್ನಿಷ್ಟ, ಈಗ ಪ್ರಾರ್ಥನೆ ಮಾಡೋದು ಬಿಡೋದು ನಿನ್ನಿಷ್ಟ. ಸೈತಾನ ನಿನ್ನ ತಲೆ ಮೇಲೆ ಇರ್ಬೇಕಾ, ಕಾಲ ಕಡೆಗೆ ಇರ್ಬೇಕಾ, ನೀನೇ ತೀರ್ಮಾನ ಮಾಡಬೇಕು. ಯೇಸು ಹೇಳಿದರೆ ನೀನು ಪ್ರಾರ್ಥನೆ ಮಾಡಿದ್ರೆ ಅದೇ ಕರುಣಾಮಯನಾದ ಯೇಸು ಸೈತಾನನ ನಿನ್ನ ಕಾಲಗಳಾಗ್ತದೆ. ಅವನ ಕಾರ್ಯಗಳು ನಶಿಸಿ ಹೋಗುತ್ತೆ. ಮಾಟ ಮಾತ್ರನ ನೀವು ಭಯನೇ ಪಡಬೇಡಿ. ಯಾರೋ ಹೋಗಿ ಮಾಟ ಮಾಡಿಸ್ಕೊಬರೋದಲ್ಲ, ಮಾಟ ಮಾತ್ರ ಮಾಡೋರೇ ನಿಮ್ಮ ಮನೆಗೆ ಬಂದು ಮಾಟ ಮಾಡ್ಲಿಕ್ಕೆ ಪರವಾಗಿಲ್ಲ, ನೀವು ಚಿಂತೆ ಮಾಡಬೇಡಿ. ಅವನು ತೋಡಿದ ಗುಂಡಿಯಲ್ಲಿ ಅವನೇ ಬೀಳ್ತಾರಂತ ವಾಕ್ಯ ಹೇಳುತ್ತೆ. ಬಲಗಡೆ ಎಡಗಡೆ 1000 ಜನ 10,000 ಜನ ಸತ್ತು ಬಿದ್ರು ನಮಗೇನು ತಟ್ಟದು ಅಂತ ದೇವರ ವಾಕ್ಯ ಹೇಳುತ್ತೆ. ನಮಗೆ ಆಗಿರುವಾಗ ಭಯ ಪಡೋದಕ್ಕೆ. ಮಾಟ ಮಂತ್ರ ಅಂದ್ರೇನೋ, ಶೂದ್ರ ಶಕ್ತಿಗಳು ಅಂದ್ರೇನೋ, ಅಯ್ಯೋ ನಮ್ಮ ಮನೆ ಹತ್ರ ಯಾರೋ ಏನೋ ಮಾಡ್ಬಿಟ್ಟು ಹೋಗಿದ್ದಾರೆ, ಭಯ ಹೇಗೆ ಮಾಡ್ತೀರಾ? ಒಂದಿನ ಅಲ್ಲ, ಪ್ರತಿದಿನ ಬಂದು ಮಾಡೋಗ್ಲಿ. ಶಂಕರಬಂಧರ್ ಅದನ್ನೇ ಹೇಳ್ತಾ ಇದ್ರು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಬರ್ರಿ ಇದೆ, ಅವ್ರು ಫೋನ್ ಮಾಡೋದು ಸ್ವಲ್ಪ ಅಷ್ಟೇ, ಆಟೋ ಬಂದು ಏನೋ ಕೆಳಗಡೆ ಕಟ್ಬಿಟ್ಟು ಹೋಗಿದ್ದಾರೆ ಅಷ್ಟೇ ಮನೆ ಹತ್ರ ಬಂದು ಏನೋ ಮಾಡ್ಬಿಟ್ಟು ಹೋಗಿದ್ದಾರೆ ಅಷ್ಟೇ ರಾತ್ರಿ ಅಲ್ವಾ. 2-3 ದಿನಕ್ಕೆ ಒಂದ್ಸಲಿ, ವಾರಕ್ಕೆ ಒಂದ್ಸಲಿ ಫೋನ್ ಮಾಡಿದ್ರೆ ಇದೇ ಕತೆ, ಏನಿದು ಬರೀ ಇದೇನ ಈ ಊರಲ್ಲಿ ಅಂತ ಅನ್ಸೋದು ನನಗೆ. ಆಮೇಲೆ ಅವರ ನಂಬಿಕೆ ಹೆಚ್ಚಿಸಿ, ಇಲ್ಲ ದೇವರ ಜೊತೆ ನನಗೆ ಭಯ ಪಡಬೇಡ, ಅದು ಏನಾಗಲ್ಲ, ಕಿತ್ತು ಬಿಸಾಕಿ. ಇವಾಗ ಏನು ಪರವಾಗಿಲ್ಲ, ಬೇಕಾದ್ರೆ ಅವರು ಅದ್ರ ಮಧ್ಯದಲ್ಲೇ ಕೂತ್ಕೊಂಡು ಬರ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಆ ನಂಬಿಕೆ ಹೆಚ್ಚಿಸ್ಕೋಬೇಕಾದ್ರೆ ನಾವು ಯೇಸು ನನ್ನ ಜೊತೆ ಇರುವಾಗ ಇದೇನು ಅಲ್ಲ ಅಂತ ನಂಬಿಕೆ ನಮ್ಗೆ ಇರುವಾಗ ಭಯ ಪಡೋಲ್ಲ. ಭಯ ಪಡೋದು ಯಾವಾಗ? ನಂಬಿಕೆ ಇಲ್ಲ ಅಲ್ಲ. ಯಾವಾಗ ಭಯ ಆಗೋದು ನಮಗೆ? ದೇವರ ಜೊತೆ ಇದ್ದಾರೆ ಅನ್ನೋ ನಂಬಿಕೆ ನಮಗಿರಲ್ಲ, ಆಗಲೇ ನಮಗೆ ಭಯ ಆಗೋದು. ನೀವು ಎಲ್ಲಿ ಹೋಗೋದಕ್ಕೂ ಏನ್ ಮಾಡೋದಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದೇವರ ಜೊತೆ ಇರೋದು. ದೇವರ ಜೊತೆ ಇರುವಾಗ ನೀವು ಹೋಗೋ ಕಡೆ, ಈಗ ಬೆಳಕಿರೋ ಕಡೆ ಅಥವಾ ಬೆಳಕು ಹೋಗೋ ಕಡೆ ಕತ್ತಲೆ ಹೋಗುತ್ತೆ.
ನೀನು ಈ ಲೋಕಕ್ಕೆ ಬೆಳಕಾಗಿದೆಯಾ. ನೀನು ಹೋಗೋ ಕಡೆ ಸೈತಾನ ಕಾರ್ಯಗಳು ನಾಶವಾಗ್ತಾ ಹೋಗುತ್ತೆ. ನೀನು ಭಯಪಡೋ ಅವಶ್ಯಕತೆ ಇಲ್ಲ. ನೀನು ಎಷ್ಟು ಭಯ ಪಡ್ತೀಯೋ ಅದಕ್ಕೆ 100 ವರ್ಷ ಸೈತಾನ ಭಯ ಪಡ್ತಿರ್ತಾರೆ ನಿನ್ನ ನೋಡಿ. ಆದ್ರೆ ನೀನೇನಾದ್ರೆ ಅವ್ರು ನೋಡಿ ನೀನೇ ಫಸ್ಟ್ ಭಯ ಪಡ್ತೀಯ. ಹಾಗಾಗಿ ಭಯ ಪಡಬೇಡ, ಪ್ರಾರ್ಥನೆ ಮಾಡಬೇಕಾಗುತ್ತೆ. ಕೊನೆಯದಾಗಿ ಮುಕ್ತಾಯದಲ್ಲಿ ನಾವು ನೋಡುವಾಗ ಒಂದು 5 ಬಲಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಬೇಕು. ನಾವು ಅನುದಿನ ಪ್ರಾರ್ಥನೆ ಮಾಡಬೇಕು. ನಮಗಾಗಿ ಏನು ಪ್ರಾರ್ಥನೆ ಮಾಡಬೇಕು? 5 ವಿಷಯಗಳು. ನಮಗೆ 5 ವಿಷಯಗಳು 5 ಬಲಗಳಾಗಿ ನಮ್ಮ ಜೀವನದಲ್ಲಿ ಬೇಕು. ಮೊದಲನೇದಾಗಿ ನಮ್ಗೆ ಬೇಕಿರೋದು ಆತ್ಮಿಕ ಬಲ ಬೇಕು. ಅದಲ್ಲೂ ಯಾವ ಬಲ ಬೇಕು? ಎಲ್ಲರೂ ಹೇಳಿ, ಯಾವ ಬಲ? ಏನು ಆತ್ಮಿಕ ಬಲ ಅಂದ್ರೆ ನಾನು ಹೇಳ್ತಿದ್ದೀನಲ್ಲ, ಸಭೆಗೆ ಬರಬೇಕು ಅಂದ್ರೆ ನಿನಗೆ ಆತ್ಮಿಕ ಬಲ ಬೇಕು. ಅಯ್ಯೋ ನನಗೆ ಆರೋಗ್ಯ ಇಲ್ಲ, ಪ್ರಶ್ನೆ, ನನ್ಗೆ ನೀನು ಹುಷಾರಿಲ್ಲ ಅಂದ್ರೆ ನೀನು ಇಲ್ಲಿ ಬರ್ತೀಯ, ನಿನ್ನ ಆತ್ಮದ ಬಲ ಇದೆ. ಅಲ್ಲಲ್ಲೂಯ್ಯ. ಕಾರಣಗಳೇ ಹೇಳಲ್ಲ, ಸಭೆಗೆ ಬರೋದಕ್ಕೆ ಕಾರಣ ಹೇಳಲ್ಲ, ದೇವರ ಪ್ರಾರ್ಥನೆ ಕೂತ್ಕೊಳ್ಳೋಕೆ ಕಾರಣ ಹೇಳಲ್ಲ, ಬೈಬಲ್ ಓದೋದಕ್ಕೆ ನೀನು ಕಾರಣ ಹೇಳಲ್ಲ, ಸೇವೆ ಮಾಡೋದಕ್ಕೆ ನೀನು ಕಾರಣ ಹೇಳಲ್ಲ. ಯಾವಾಗ ನಿನ್ನಲ್ಲಿ ಆತ್ಮಿಕ ಬಲ ಇಲ್ಲ ಅಂದ್ರೆ ಬರೀ ಕಾರಣಗಳೇ ಹೇಳ್ಕೊಂಡು ಜೀವನ ಮಾಡ್ಬೇಕಾಗುತ್ತೆ. ಇನ್ನೂ ಟೈಮ್ ಬಂದಿಲ್ಲ ಅಂತ ಅಲ್ವಾ? ಏನ್ ಹೇಳ್ತಿದ್ರೆ ಅರ್ಥ ಆಗ್ತಿದೆ? ನಮ್ಮಲ್ಲಿ ಯಾವ ಬಲ ಬೇಕು? ಆತ್ಮನ ಬಲ ಬೇಕು. ಹಾಗಾಗಿ ನಾವು ಪ್ರಾರ್ಥನೆ ಮಾಡುವಾಗೆಲ್ಲ ದೇವರೇ ನಿನ್ನ ಪರಿಶುದ್ಧ ಆತ್ಮನ ಬಲದಿಂದ ನನ್ನನ್ನು ತುಂಬಿಸು. ದೇವರ ಆತ್ಮನ ನಮ್ಮಲ್ಲಿರುವಾಗ ಬೇರೆ ಏನು ಅವಶ್ಯಕತೆ ಇಲ್ಲ ನಮಗೆ. ಅಲ್ಲೂಯ್ಯ. ಬೇರೆ ಏನು ಅವಶ್ಯಕತೆ ಇಲ್ಲ. ದೇವರ ಆತ್ಮನೇ ನಮ್ಮನ್ನು ಎಲ್ಲಾ ರೀತಿಯಲ್ಲೂ ನಡೆಸ್ತಾರೆ. 2ನೇ ಬಲ ನಾವು ಬೇಡ್ಕೋಬೇಕಾದ ದೇವರ ಹತ್ರ ಏನಂದ್ರೆ ಜ್ಞಾನದ ಬಲ. ಯಾವ ಬಲ? ಯಾವ ಬಲ? ಏನ್ ಬೇಕು ನಮಗೆ ಈ ಲೋಕದಲ್ಲಿ? ಯೇಸು ಸ್ವಾಮಿಗೋಸ್ಕರ ಜೀವಿಸಬೇಕು ಅಂದ್ರೆ ಜ್ಞಾನ ಬೇಕು, ದೇವರ ಜ್ಞಾನ ಬೇಕು, ಲೋಕದ ಜ್ಞಾನ ಅಲ್ಲ. ಈ ಲೌಕಿಕವಾಗಿ ಜೀವಿಸಬೇಕು ಅಂದ್ರೆ ಲೋಕದ ಜ್ಞಾನ ಬೇಕು, ಧಾರ್ಮಿಕವಾಗಿ ಜೀವಿಸಬೇಕು ಅಂದ್ರೆ ಆ ಧರ್ಮದ ಜ್ಞಾನ ಬೇಕು. ಈಗ ಹಿಂದೂ ಆಗಿ ಏನ್ ಜೀವಿಸಬೇಕು? ಹಿಂದೂ ತಕ್ಕಂತ ಜ್ಞಾನ ಬೇಕು. ಮುಸ್ಲಿಮರಾಗಿ ಜೀವಿಸಬೇಕು ಅಂದ್ರೆ ಮುಸ್ಲಿಂ ಧರ್ಮದ ಜ್ಞಾನ ಬೇಕು. ಆದ್ರೆ ನಮಗೆ ದೇವರ ಜ್ಞಾನ ಬೇಕು. ದೇವರ ಮಕ್ಕಳಾಗಿ ಬದುಕೋದಕ್ಕೆ ಈ ಲೋಕದಲ್ಲಿ ದೈವಿಕ ಜ್ಞಾನ, ಪರಲೋಕದಿಂದ ಹಿಡಿದು ಬರುವಂತ ಜ್ಞಾನ ಬೇಕು ನಮಗೆ. ಆಮೇಲೆ ಆ ಜ್ಞಾನಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿರೋದು, ದೇವರೇ ಈ ಲೋಕದಲ್ಲಿ ನಶಿಸಿ ಹೋಗುವಂತ ಜ್ಞಾನ ನನಗೆ ಬೇಡ, ನಿನ್ನ ಮಗುವಾಗಿ, ನಿನ್ನ ಮಗನಾಗಿ, ಮಗಳಾಗಿ ಜೀವಿಸುವಂತ ಆ ಜ್ಞಾನ ನನಗೆ ಕೊಡು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡುವಾಗ ದೇವರು ಆ ಜ್ಞಾನವನ್ನು ನಮಗೆ ದಯಪಾಲಿಸ್ತಾರೆ. 3ನೇದಾಗಿ ನಮ್ಗೆ ಏನು ಬೇಕು? ಶಾರೀರಿಕವಾದ ಬಲ ಬೇಕು ನಮಗೆ. ಫಸ್ಟ್ ಬೇಕಾಗಿರೋದೇನು? ಆತ್ಮನ ಬಲ. ನಾವೇನ್ ಮಾಡ್ತೀವಿ? ಫಸ್ಟ್ ಬರೀ ಶಾರೀರಿಕವಾದದನ್ನು ಕೇಳ್ಕೊಳ್ತೀವಿ, ಅದಕ್ಕೆ ಉತ್ತರಗಳು ಸಿಗಲ್ಲ ನಮಗೆ. ಫಸ್ಟ್ ಬೇಕಾಗಿರೋದು ದೇವರ ಒಂದು ಬಲ ನಮಗೆ ಬೇಕು, ಆತ್ಮನ ಬಲ. ಆಮೇಲೆ ದೇವರಿಗಾಗಿ ಜೀವಿಸೋದಕ್ಕೆ ದೇವರ ಜ್ಞಾನ ಬೇಕು. ಆಮೇಲೆ ಅಪ್ಪ ದೇವರೇ ಈ ಶರೀರ ನಿನಗಾಗಿ ಇದೆ ಸ್ವಾಮಿ, ಈ ಶರೀರಕ್ಕೆ ಬಲ ಬೇಕು ದೇವರಿಗೆ, ಈ ಶರೀರಕ್ಕೆ ಆರೋಗ್ಯ ಬೇಕು ಸ್ವಾಮಿ, ನಿನ್ನ ಸಭೆಗೆ ಹೋಗೋದಕ್ಕೆ, ನಿನ್ನ ಸೇವೆಗೆ ಹೋಗೋದಕ್ಕೆ, ನಿನಗಾಗಿ ಈ ಲೋಕದಲ್ಲಿ ನಾನು ಸಾಕ್ಷಿಯಾಗಿ ಜೀವಿಸೋದಕ್ಕೆ, 4 ಜನರಿಗೆ ಸುವಾರ್ತೆ ಹೇಳೋದಕ್ಕೆ ನನಗೆ ಶಾರೀರಿಕವಾದ ಬಲ ಬೇಕು ದೇವರೇ ಅಂತ. ಏನಕ್ಕೆ ಬೇಕು ಈ ಶರೀರಕ್ಕೆ ಬಲ? ನಾವು ಆರೋಗ್ಯವಾಗಿ ಏನಕ್ಕೆ ಇರಬೇಕು? ದೇವರಿಗಾಗಿ ಬದುಕೋದು. ಅಲ್ಲೂಯ್ಯ. ಯಾರ ತಾನೇ ಇಷ್ಟ ಆಗಲ್ಲ ಈ ತರ ದೇವರ ಮುಂದೆ ಹೋಗಿ ದೇವರ ಹತ್ರ ಕೂತ್ಕೊಂಡು, ಎಸಪ್ಪ ನಿನಗೋಸ್ಕರ ಬದುಕೋದಕ್ಕೆ ನನಗೆ ಶಾರೀರಿಕ ಬಲ ಬೇಕು ಸ್ವಾಮಿ, ನನಗೆ ಆರೋಗ್ಯ ಬೇಕು ದೇವರೇ, ನಿನಗಾಗಿ ನಾನು ಜೀವಿಸ್ತೀನಿ ಅಂತ ಹೇಳುವಾಗ ದೇವ್ರಿಗೆ ಯಾಕೆ ತಾನೇ ನಮ್ಗೆ ಆರೋಗ್ಯ ಕೊಡಲ್ಲ? ಆರೋಗ್ಯ ಕೊಟ್ಟ ಮೇಲೆ ಮತ್ತೆ ನಮ್ಮ ಇಷ್ಟಕ್ಕೆ ನಾವೇನ್ ಪ್ರಾರ್ಥನೆ ಮಾಡ್ತೀವೋ ಮರ್ತೋಗ್ತೀವಿ, ದೇವ್ರಿಗೆ ಏನ್ ಮಾತು ಕೊಟ್ಟಿರ್ತೀವೋ ಮರ್ತೋಗ್ತೀವಿ. ಅಲ್ಲ, ಆ ಥರ ಇರಬಾರ್ದು. ಮತ್ತೆ 4ನೇ ಬಲ ನಮ್ಗೆ ಬೇಕಿರೋದೇನು? ಆರ್ಥಿಕ ಬಲ. ಆರ್ಥಿಕ ಬಲ ಅಂದ್ರೆ ಏನು? ಆರ್ಥಿಕತೆ ಅಂದ್ರೆ ಏನು? ಹಣ ಬಲ. ಯಾವ ಬಲ? ಏನ್ ಬೇಕು ನಮಗೆ? ಹಣ ಬೇಕಾ ಬೇಡವಾ? ಬೇಡವಾ? ಒಳ್ಳೆಯವರು, ನೀವು ಬೇಡ ಅಂದ್ರೆ ತಂದುಕೊಡಿ ಸಭೆಗೆ ತುಂಬ ಹಣದ ಅವಶ್ಯಕತೆ ಇದೆ. ಆ ಥರ ಸೇವೆ ಮಾಡೋದಕ್ಕೆ ಈಗ ಬರೋದ್ರು ಕೂಡ ನಾವು ಆಂಧ್ರ ಪ್ರದೇಶಕ್ಕೆ ಸೇವೆಗೆ ಹೋಗಬೇಕು 1ನೇ ತಾರೀಕು. ನಮ್ಮೆಲ್ಲರಿಗೂ ಕೂಡ ಹಣದ ಅವಶ್ಯಕತೆ ಇದೆ. ಆ ಹಣಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರು ಹೇಳ್ತಾರೆ, ನೀನು ಬೇಡ್ಕೊಂಡ್ರೆ ನಾನು ಕೊಡ್ತೀನಿ. ಈ ಲೋಕ ಎಲ್ಲವೂ, ಈ ಲೋಕದಲ್ಲಿ ಇರೋದೆಲ್ಲವೂ ಯೇಸು ಸ್ವಾಮಿ ಸೃಷ್ಟಿ ಮಾಡಿರೋದೆ, ನಿನಗೋಸ್ಕರ ಸೃಷ್ಟಿ ಮಾಡಿರೋದೆ. ಆಮೇಲೆ ಎಲ್ಲ ಐಶ್ವರ್ಯ, ಧನೈಶ್ವರ್ಯಗಳು ದೇವರ ಕೈಯಲ್ಲಿ ಇದೆ ಅಂತ ನಾವು ಪ್ರಾರ್ಥನೆ ಮಾಡಿ, ಪ್ರಾರ್ಥನೆಯೊಂದಿಗೆ
ನಾವು ತಿಂದು ಕುಡಿದು ಪಾಪದ ಕೆಲಸ ಮಾಡೋಕ್ಕಲ್ಲ ನಾವು ಹಣ ಕೇಳ್ಕೊಳ್ಳೋದು, ಅಥವಾ ದೇವರ ಹಣ ಕೊಟ್ಟ ಮೇಲೆ ನಾವು ಪಾಪದ ಕೆಲಸಕ್ಕಾಗಿ ಎಲ್ಲ ಬಳಸಬೇಕಾಗಿರೋದು. ನಾವು ಪ್ರಾರ್ಥನೆ ಮಾಡುವಾಗ ಅಥವಾ ದೇವರು ನಮಗೆ ಆಶೀರ್ವಾದ ಮಾಡುವಾಗ ದೇವರಿಗಾಗಿಯೇ ಜೀವಿಸಬೇಕು. ಆ ಹಣ ದೇವರ ಸೇವೆಗಾಗಿ, ನಮ್ಮ ಕುಟುಂಬಕ್ಕಾಗಿ ಉಪಯೋಗಿಸಬೇಕು. ಆಮೇಲೆ ಹಾಗಾಗಿ ದೇವರೇ ನೀನೇ ಆರ್ಥಿಕತೆಯ ಬಾಗಿಲುಗಳನ್ನು ತೆರೀರಿ ಸ್ವಾಮಿ, ಹಣದ ಬಾಗಿಲುಗಳನ್ನು ತೆರೀರಿ ಸ್ವಾಮಿ. ನಾನು ನನ್ನ ಕುಟುಂಬ ನಿನಗೋಸ್ಕರ ಜೀವಿಸೋದಕ್ಕೆ, ಸಭೆಗೋಸ್ಕರ ಜೀವಿಸೋದಕ್ಕೆ, ಸೇವೆಗಳಿಗಾಗಿ ಜೀವಿಸೋದಕ್ಕೆ ಹಣದ ಅವಶ್ಯಕತೆಗಳನ್ನು ಪೂರೈಸುವಂತ ಪ್ರಾರ್ಥಿಸಬೇಕು. ಮತ್ತೆ ಕೊನೆಯದಾಗಿ ನಮ್ಗೆ ಬೇಕಾಗಿರೋದೇನು? ಜನಬಲ ಬೇಕು. ಜನಬಲ ಅಂದ್ರೆ ಈಗ ನಾವಿದ್ದೀವಲ್ಲ, ಸಭೆಯಾಗಿ ನಾವಿದ್ದೀವಿ ಅಂದ್ರೆ, ಈಗ ನೀವು ಯಾರು ನನ್ನ ಜೊತೆ ಇಲ್ಲ ಅಂತ ಹೇಳಿದ್ರೆ ನಾನೊಬ್ಬರೇ ಏನ್ ಮಾಡೋಕ್ಕಾಗುತ್ತೆ? ನಿಮ್ ಜೊತೆ ಯಾರು ಇಲ್ಲ ಅಂತ ಹೇಳಿದ್ರೆ ನೀವು ಒಬ್ಬರೇ ಏನ್ ಮಾಡ್ತೀರಾ? ದೇವರಿಗಾಗಿ ನಾವೇನಾದ್ರೂ ಮಾಡಬೇಕು ಅಂದ್ರೆ ನಮಗೆ ಶಿಷ್ಯರು ಬೇಕು. ಜನಬಲ ಅಂದ್ರೆ ನನಗೆ ಶಿಷ್ಯರ ಅವಶ್ಯಕತೆ ಇದೆ. ನನ್ನ ಜೊತೆ ಇರುವ ಶಿಷ್ಯರು, ನನ್ನ ಜೊತೆ ಸೇವೆ ಮಾಡುವ ಶಿಷ್ಯರು, ನನ್ನ ಜೊತೆ ಕರ್ನಾಟಕ, ಭಾರತ ದೇಶದಾದ್ಯಂತ ಸೇವೆಗಳಿಗಾಗಿ ಬರುವಂತ ಶಿಷ್ಯರ ಅವಶ್ಯಕತೆ ಇದೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ನೀವು ಕೂಡ ಪ್ರಾರ್ಥನೆ ಮಾಡಬೇಕಿದ್ದು ಶಿಷ್ಯರನ್ನ ಎಬ್ಬಿಸಬೇಕು ಅಂತ ಹೇಳಿ, ಒಬ್ಬೊಬ್ಬರನ್ನ ಭೇಟಿಯಾದಾಗ, ಸುವಾರ್ತೆ ಹೇಳಿದಾಗ ನೀವು ಮಾಡ್ಬೇಕಾಗಿರೋದೇನೋ ಒಂದು ಯೇಸುಸ್ವಾಮಿಯ ಬಗ್ಗೆ ಹಿರಿಯರನ್ನ ಸಭೆ ಕರ್ಕೊಂಡು ನೀವು ನಂಬ್ತಿರೋ ಏನೋ ಅದ್ಭುತವಾಗಿ ದೇವ್ರ ಕಾರ್ಯ ಮಾಡ್ತಾರೆ. ನಾವು ಸ್ವಾರ್ಥ ಸೇವೆಗಳೇ ಮಾಡುವಾಗ ನಾವು ಅನ್ಕೊಳ್ದಿರೋ ರೀತಿಯಲ್ಲಿ ದೇವ್ರ ಕಾರ್ಯಗಳು ಮಾಡ್ತಾರೆ. ಅನೇಕ ಜನರನ್ನ ಪರಿಚಯ ಮಾಡ್ತಾರೆ. ಯಾರು ದೇವ್ರು ನಂಬ್ತಾರೆ ಅನ್ಕೋತೀವೋ ಅವ್ರು ನಂಬಲ್ಲ. ನಾವು ಸೇವೆ ಸ್ವಾರ್ಥ ಸಾರುವಾಗ ಯಾರು ನಂಬಲ್ಲ ಅನ್ಕೊಳ್ತೀವೋ ಅವ್ರು ನಂಬ್ತಾರೆ. ಯಾರು ವಿರೋಧ ಮಾಡ್ತಾರೆ ಅನ್ಕೋತೀವೋ ಅವ್ರು ಮಾಡಲ್ಲ. ಯಾರು ಮಾಡಲ್ಲ, ಇವ್ರು ಪರವಾಗಿಲ್ಲ ಅನ್ಕೋತೀವಿ, ಅವ್ರು ವಿರೋಧ ಮಾಡ್ತಾರೆ. ಕಾರ್ಯಗಳ ವಿಚಿತ್ರವಾಗಿರುತ್ತೆ ಸೇವೆ ಮಾಡೋದು. ಆದ್ರೆ ಒಂದಂತೂ ನಿಜ, ಒಂದೊಂದು ಗ್ರಾಮದಲ್ಲೂ ದೇವರು ಸಿದ್ಧಪಡಿಸಿರುವಂತಹ ಜನರಿದ್ದಾರೆ. ಹಲ್ಲೆಲೂಯಾ. ಯಾವಾಗ ಅವರಿಗೆ ಸರಿಯಾದ ಸುವಾರ್ತೆ ಸರಿಯಾದ ಸಮಯದಲ್ಲಿ ಅವರಿಗೆ ತಗಲುತ್ತೋ, ಅವ್ರಿಗೆ ಸಿಕ್ಕುತ್ತೋ, ತಕ್ಷಣ ದೇವರು ಆ ಲುದ್ಯಳ ಹೃದಯವನ್ನು ತೆರೆದ ಹಾಗೆ ಸುವಾರ್ತೆಯನ್ನು ಕೇಳುವಂತವ್ರ ಹೃದಯಗಳನ್ನು ತೆರೆದು ಯೇಸುಗಾಗಿ ಜೀವಿಸುವಂತೆ ಮಾಡ್ತಾರೆ. ನಾವು ಜಾಸ್ತಿ ಪ್ರಯಾಸ ಪಡೋದೇ ಬೇಡ. ರಕ್ಷಣೆಗಾಗಿ ದೇವರು ಯಾರನ್ನ ಆರಿಸ್ಕೊಂಡಿದ್ದಾರೋ ಅವ್ರಿಗಾಗಿ ನಾವು ಹೆಚ್ಚು ಪ್ರಯಾಸ ಪಡೋದೇ ಬೇಡ. ಸುಲಭವಾಗಿ ಅವ್ರ ಸುವಾರ್ತೆ ಕೇಳಿದ ತಕ್ಷಣ ರಿಯಾಕ್ಟ್ ಮಾಡ್ತಾರೆ. ಹಲ್ಲೆಲೂಯಾ. ಹಾಗಾಗಿ ಈ ಜನಬಲಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ದೇವರೇ, ನಿನಗಾಗಿ ಜೀವಿಸ್ಲಿಕ್ಕೆ, ಸಭೆಗಾಗಿ ಜೀವಿಸ್ಲಿಕ್ಕೆ, ಈ ಸೇವೆ ಮಾಡಲಿಕ್ಕೆ ಅನೇಕ ಜನರ ಅವಶ್ಯಕತೆ ಇದೆ. ಶಿಷ್ಯರ ಅವಶ್ಯಕತೆ ಇದೆ, ಬಿಸ್ನೆಸ್ ಮ್ಯಾನ್ಗಳ ಅವಶ್ಯಕತೆ ಇದೆ, ಚೆನ್ನಾಗಿ ದುಡಿಯುವಂತ ಕೆಲಸಗಳಲ್ಲಿರುವಂತ ಶಿಷ್ಯರ ಅವಶ್ಯಕತೆ ಇದೆ. ಯಾಕಂದ್ರೆ ಈ ಒಳ್ಳೊಳ್ಳೆ ವ್ಯಾಪಾರ ಮಾಡಿಕೊಂಡು ಒಳ್ಳೊಳ್ಳೆ ಕೆಲಸದಲ್ಲಿರುವಂತವ್ರು ನಮ್ಮ ಸಭೆಗೆ ಬರೋದಾದ್ರೆ ಏನಾಗುತ್ತೆ? ಅವರು ಒಳ್ಳೆ ಕಾಣಿಕೆ ದಶಭಾಗ ಕೊಡೋದ್ರ ಮೂಲಕ ಇನ್ನೂ ಅನೇಕರಿಗೆ ನಾವು ಸ್ವಾರ್ಥ ಸೇವೆ ಮಾಡಲಿಕ್ಕೆ, ಅನೇಕ ಸೇವಕರನ್ನ ಸಿದ್ಧ ಮಾಡಿ ಸೇವೆಗಳಿಗೆ ಕಳಿಸೋದಕ್ಕೆಲ್ಲ ಉಪಯೋಗ ಆಗುತ್ತೆ. ಆಮೇಲೆ ಹಾಗಾಗಿ 5 ಬಲಗಳಿಗಾಗಿ ನಾವು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಇನ್ಮೇಲೆ ನಿಮ್ಮ ಪ್ರಾರ್ಥನೆ ಈ 5 ವಿಷಯಗಳು ಏನೇನು? ಒಂದು ಆತ್ಮಿಕ ಬಲಕ್ಕಾಗಿ, 2ನೇದು ಜ್ಞಾನ ಬಲಕ್ಕಾಗಿ, 3ನೇದು ಶಾರೀರಿಕ ಬಲಕ್ಕಾಗಿ, 4ನೇದು ಆರ್ಥಿಕ ಬಲಕ್ಕಾಗಿ, 5ನೇದು ಜನ ಬಲಕ್ಕಾಗಿ ನಾವು ಪ್ರಾರ್ಥನೆ ಮಾಡೋದಾಗಿದೆ. ಹಲ್ಲೆಲೂಯಾ. ಈ ವಾಕ್ಯದಿಂದ ದೇವರು ನಮ್ಮನ್ನ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತಹ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸ್ತಾ ಇದ್ದೇವೆ. ಇಲ್ಲಿ ಕೂಡಿ ಬಂದಿರುವಂತಹ ಮತ್ತೆ ಯೂಟ್ಯೂಬ್ ಮೂಲಕ ನಿಮ್ಮ ವಾಕ್ಯವನ್ನು ಕೇಳಿರುವಂತಹ ಎಲ್ಲ ನಿಮ್ಮ ಮಕ್ಕಳನ್ನ ಆಶೀರ್ವದಿಸ್ತೇನೆ. ಈ 5 ಬಲಗಳಿಂದ ತುಂಬಿಸಿ ನಾವೆಲ್ಲರೂ ಕೂಡ ಆತ್ಮನ ಬಲದಿಂದಲೂ, ಜ್ಞಾನ ಬಲದಿಂದಲೂ, ಶಾರೀರಿಕವಾದ ಬಲದಿಂದಲೂ, ಹಾಗೆ ದೇವರ ಆರ್ಥಿಕ ಬಲದಿಂದಲೂ, ಜನಬಲದಿಂದಲೂ ತುಂಬಿಸಿ ನಡೆಸಲಿ. ನಾವು ಪ್ರಾರ್ಥಿಸುವಾಗ ಆತ್ಮಿಕ ಕಾರ್ಯಗಳು ನಡೆಯಲಿ, ಪರಿಶುದ್ಧಾತ್ಮನ ಕಾರ್ಯಗಳು ನಡೆಯಲಿ, ದೇವದೂತರ ಸಹಾಯ ನಮಗೆ ಸಿಗಲಿ, ದುರಾತ್ಮನ ಕಾರ್ಯಗಳೆಲ್ಲ ನಾಶವಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರೇ, ಪ್ರಾರ್ಥನೆ ಅರ್ಹತೆಗಳನ್ನೆಲ್ಲ ನಾವು ಹೊಂದಿದವರಾಗಿ, ಹೌದು ಸ್ವಾಮಿ, ಯೇಸುವಿನ ಮಕ್ಕಳಾಗಿ, ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುವವರಾಗಿ, ನಂಬಿಕೆಯಿಂದ ಪ್ರಾರ್ಥಿಸುವವರಾಗಿ, ಕರ್ತನೆ ಬೇಸರಗೊಳ್ಳದೆ ಪ್ರಾರ್ಥಿಸುವವರಾಗಿ, ನಮ್ಮೆಲ್ಲ ಚಿಂತ ಭಾರವನ್ನು ನಿನ್ನ ಮೇಲೆ ಹಾಕಿ ಪ್ರಾರ್ಥಿಸುವವರಾಗಿ ನಾವು ಜೀವಿಸಲು ಸಹಾಯ ಮಾಡಿ. ಪ್ರಾರ್ಥನೆಯ ಕುರಿತಾಗಿ ಸರಿಯಾದ ಅರ್ಥವನ್ನು ತಿಳಿದವರಾಗಿ ಅಪ್ಪ ನಾವು ಜೀವಿಸಲು ಕೃಪೆ ತೋರಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡಿದರೆ ಕ್ರಿಸ್ತನ ದಯೆಯಿಂದ ಪ್ರಾರ್ಥಿಸಿಬಿಡುತ್ತೆ ಅಂತ